ಮೈ ಶೋ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ರಿ? ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀವಿ. ಮತ್ತೆ ಸಮಾಚಾರ ಬಹಳ ದಿವಸ ಆಯ್ತು ಕಂಡೆ, ಇವತ್ತು ಕಂಡ್ಬಿಟ್ಟಿದ್ರೆ. ಅದೇ ನೀವು ಸಿಕ್ಕಿಲ್ಲ. ನಿಮ್ಮ ಎಷ್ಟು ದಿವಸ ನಾವು ಇನ್ವೈಟ್ ಮಾಡ್ಬೇಕಂತ ಕಾಯ್ತಾನೆ ಇದೀವಿ, ನೀವು ಇವತ್ತು ಸಿಕ್ಕಿದ್ದೀರಿ ನಮಗೆ. ಓಕೆ ಥ್ಯಾಂಕ್ ಯು. ಮತ್ತೆ ಹೇಗಿದ್ದೀರಾ? ನಾವು ಎಲ್ಲ ಚೆನ್ನಾಗಿದೆ. ರೈಟ್, ಓಕೆ. ಇನ್ನೊಂದೇನಂದ್ರೆ ಪಾಡ್ಕಾಸ್ಟ್ ಏನಂದ್ರೆ ಇದು ನಾವೊಂದು ರ್ಯಾಂಡಮ್ ಆಗಿ ಕ್ವಶನ್ಸ್ ಕೇಳ್ತೀವಿ, ನೀವು ಆನ್ಸರ್ ಮಾಡ್ಬೇಕು. ಓಕೆ, ಮಾಡೋಣಂತೆ. ನಮ್ಮ ಫ್ರೆಂಡು ನಾನು ಇನ್ವೈಟ್ ಮಾಡಿದ್ವಿ. ನಮ್ಮ ಫ್ರೆಂಡು ಬರ್ತಾನೆ, ರವಿಸ್ವಾಮಿ ಅಂತ ಹೇಳಿ, ಚೈಲ್ಡ್ಹುಡ್ ಫ್ರೆಂಡ್. ಓಕೆ, ನೆಕ್ಸ್ಟ್ ಅವನು ಬಂದು ಜಾಯ್ನ್ ಆಗ್ತಾನೆ. ಪರವಾಗಿಲ್ಲ, ಬರ್ಲಿ ಬಿಡಿ, ಅದಕ್ಕೇನೈತೆ. ಓಕೆ. I love you, Raju. ಐ ಲವ್ ಯು ಟು ಗವಿ ಅವರೇ. ವಿರಾಜ್ ಬಂದರೆ. I love you, ವಿರಾಜ್. ಆರಾಮಿದ್ದೀರಾ? ಆರಾಮ ವಿರಾಜ್, ಯಾವಾಗ ಬಂದ್ರಿ ನೀವು? ನಾನು ಇವಾಗ ಬಂದ್ರಿ ಶೋಗೆ. ನೀವು ಚೆನ್ನಾಗಿದ್ದೀರಣ್ಣ? ಆರಾಮಿದ್ರ. ಊಟ ಗಿಟ ಆಯ್ತಿಲ್ಲ? ಎಲ್ಲ ಆಯ್ತು ನೋಡ್ರಿ. ಮತ್ತೇನ್ ಸಮಾಚಾರ? ಬಹಳ ದಿವಸ ಆಯ್ತು ನಿಮ್ಮಿಬ್ಬರು ಭೇಟಿ. ನಮ್ಮ ರಾಜು ನಿಮ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು. ರಾಜು ಕೇಳ ರಾಜು. ಆಯ್ತು, ಓಕೆ, ಕೇಳಿ. ಓಕೆ. ಲೈಫ್ ನಮ್ ಲೈಫ್ ಏನಿದೆ, ನಾವು ನಾರ್ಮಲ್ ಆಗಿದೆ, ಪ್ಯಾರಲ್ ಆಗಿ. ನಿಮ್ದು ಹೆಂಗಿದೆ? ಹೇಗಿದ್ದೀರಾ? ಏನ್ ಕತೆ? ಚೆನ್ನಾಗಿದೆ. ನೆಕ್ಸ್ಟ್ ಕ್ವಶನ್. ಓಕೆ. ಬಿಗ್ಗೆಸ್ಟ್ ಯುವರ್ ಫೈರ್. ಬಿಗ್ಗೆಸ್ಟ್ ಫೇರ್ ಅಂದ್ರೆ ನನಗೆ ಬಹಳ ಅಂತಂತಂದ್ರೆ ಎಕ್ಸಾಮ್ಸ್ ಅಂದ್ರೆ ಭಯ ತುಂಬಾ. ಯಾಕಂದ್ರೆ ಎಕ್ಸಾಮ್ಸ್ ಇಡ್ತಿರ್ತಾರೆ ನೋಡು, Okay. ಆ ಟೈಮಲ್ಲಿ ಅಟೆಂಡ್ ಮಾಡ್ಬೇಕಂತಂದ್ರೆ ಈಗ ಸಡನ್ ಸ್ಲಿಪ್ ಟೆಸ್ಟ್ ಆಗ್ಲಿ ಯಾವ್ದಾಗ್ಲಿ, ನಿಮ್ಗೆ ಸ್ಕೂಲ್ ಡೇಸ್ ಅಲ್ಲಿ ನೋಡಿರ್ತೀರ ನೀವು. Yes, sir. ಆ ತರ ಬಾರಿ ಭಯ ಬೀಳ್ತಿದ್ವಿ ಇವಾಗ. ಸೇಮ್ ಅದೇ ತರನೇ ಫೇರ್ ಅನ್ನೋದು ಒಳಗಡೆ ಒಂದು ಯಾವಾಗ್ಲೂ ಇದ್ದೇ ಇರುತ್ತೆ. ಅದು ಬಿಟ್ರೆ ಇನ್ನು ಮಿಕ್ಕಿದ ಫೇರ್ ಅಂತೂ ಭಾಳ ಅಂತಂತಂದ್ರೆ ಈ ಸಡನ್ ಸರ್ಪ್ರೈಸಸ್ ಇರ್ತದೆ. ಒಂದೊಂದು ಟೈಮು ನೋಡ್ದಂಗೆ ಆಗ್ತಿರ್ತದೆ. ಒಂಥರ ಹೆಂಗಪ್ಪ ಭಯಾನಕರಣ ಅಂತಂತಂದ್ರೆ ಈಗ ಆಕ್ಸಿಡೆಂಟ್ ಕೇಸಸ್ ಯಾವ್ದಾದ್ರು ಇರುತ್ತಲ್ಲ, ಆ ಟೈಮಲ್ಲಿ ಆ ಕೇಸಸ್ ನೋಡಿದ್ರು ಕೂಡ ಒಂಥರ ಫೇರ್ ಏನು ಒಂಥರ ಯಾರಿಗಾಗ್ಲಿ, ಈಗ ಬೈಕಲ್ಲಿ ಹೋಗ್ಬೇಕಾರೆ, ಕಾರಲ್ಲಿ ಹೋಗ್ಬೇಕಾರೆ ಒಂದು ಆಯ್ತಂದ್ರೆ ಒಂದು ಫೇರ್ ಅನ್ನೋದು ಇದ್ದೇ ಇರುತ್ತೆ. ಬಿಗ್ಗೆಸ್ಟ್ ವೀಕ್ನೆಸ್ ಅಂತಂತಂದ್ರೆ ನನಗೆ ಬಂದು ಎಕ್ಸಾಮ್ಸೇ ಭಾಳ ಬಿಟ್ಟು. ಲಾಸ್ಟ್ ಪರ್ಸನ್ ಯುವರ್ ಟೆಸ್ಟ್. ಲಾಸ್ಟ್ ಪರ್ಸನ್ ಟೆಕ್ಸ್ಟ್ ಯಾವ್ದ್ರಲ್ಲಿ? ವಾಟ್ಸಪ್ ಅಲ್ಲ, ಇನ್ಸ್ಟಾಗ್ರಾಮ್. ಎನಿವನ್ ವಾಟ್ಸಪ್ ಅಲ್ಲಿ ಲಾಸ್ಟ್ ಟೆಕ್ಸ್ಟ್ ಯಾರಿಗೆ ಮಾಡಿದೀನಿ ಗೊತ್ತಿಲ್ಲ, ಚೆಕ್ ಮಾಡ್ಬೇಕು ಇವಾಗ. ಲಾಸ್ಟ್ ಬಂದು ಹರ್ಷವರ್ಧನ್. ಓಕೆ. ಏನಾಗ್ಬೇಕು ಅವ್ರು ನಿಮಗೆ? ಹರ್ಷವರ್ಧನ್ ನನ್ನ ಫ್ರೆಂಡ್ ಆಗ್ಬೇಕು. ಯಾವ್ದೊಂದು PDF ಕಳ್ಸಕ್ ಹೇಳಿದ್ರು, ಆ PDF ಕಳ್ಸಿದ್ದೆ ಲಾಸ್ಟ್ ಟೆಕ್ಸ್ಟ್ ಆಗಿರೋದು ನೀವು. ಓಕೆ. ನೆಕ್ಸ್ಟ್ ಕ್ವಶನ್. ಲವ್ ಇನ್ 4 words. ಲವ್ ಇನ್ 4 words. ಲಾಸ್ ಆಫ್ ಟೈಮ್, ಔಟ್ ಆಫ್ ಎಜುಕೇಶನ್, ವೇಸ್ಟ್ ಆಫ್ ಟೈಮ್, ಎಂಡ್ ಆಫ್ ಲೈಫ್. ಓಕೆ. 4 words ಅಂದ್ರೆ ವರ್ಸ್ಟ್ ಡೇ ಇನ್ ಯುವರ್ ಲೈಫ್. ವರ್ಸ್ಟ್ ಡೇ ಇನ್ ಲೈಫ್ ಅಂದ್ರೆ ನನ್ನ ಜೀವನದಲ್ಲಿ ವರ್ಸ್ಟ್ ಅನ್ಸಿದ್ದಂತಂದ್ರೆ ಒಂದೇ ಒಂದು ಟೈಮಲ್ಲಿ, ಅದು ಏನಪ್ಪಾ ಅಂತಂದ್ರೆ ಒಂದು ಘಟನೆ ನಡೀತಿತ್ತು. ಬಟ್ ನನ್ನ ಫ್ರೆಂಡ್ ಒಬ್ರು ಒಂದು ಆಕ್ಸಿಡೆಂಟ್ ಆಯ್ತು. ಅದು ನಮ್ಮ ಜೊತೆ ಕುಂತಾಗ ಬೈಕಲ್ಲಿ ಅದೊಂದು ಸ್ವಲ್ಪ ತಲೆಗೆ ಪೆಟ್ಟಾದ್ರಿಂದ ನಾವು ಸ್ವಲ್ಪ ಅನ್ಕಾನ್ಶಿಯಸ್ ಅಂದ್ರೆ ಒಂದು ಹಾಸ್ಪಿಟಲ್. ಈಗ ಪರವಾಗಿಲ್ಲ, ಹಂಗೆ ಅಂದ್ರೆ ನಾನು ಲಾಸ್ಟ್ ಚಿತ್ರದುರ್ಗದಲ್ಲಿ ಓದ್ಬೇಕಾರೆ ಅಲ್ಲೊಂದು ಸಣ್ಣ ಘಟನೆ ಆದಾಗೆ ಅವಾಗ ಬಿಟ್ರೆ ಅದೊಂಥರ ಹೋಗ್ಬಾರ್ದಾಗಿತ್ತು. ಒಂದ್ ಟೈಮ್ ಅದರಲ್ಲಿ ಡ್ರೈವ್ ನಾನೇ ಮಾಡಿಸಿದ್ನಲ್ಲ, ಒಂದ್ ಟೈಮ್ ಆ ಟೈಮಲ್ಲಿ ನಾನು ಮಾಡ್ಬಾರ್ದಾಗಿತ್ತು, ಹೋಗ್ಬಾರ್ದಾಗಿತ್ತು ಅಂತ ಅನ್ಸಿದ್ದೆ. ಅದೊಂದೇ ವರ್ಸ್ಟ್ ಡೇ ಅಂತ ಅನ್ಸಿದ್ ಲೈಫಲ್ಲಿ. ಅದು ಬಿಟ್ರೆ ಇನ್ನು ಯಾವುದು ಅಷ್ಟಿಲ್ಲ, ನಾವು ಒಂದು ಆವ್ರೇಜ್ ಅಲ್ಲ. ನಾನೇ ನಿಮ್ಗೆ ರಿಟರ್ನ್ ಕ್ವಶನ್ ಕೇಳ್ತೀರಿ. ಓಕೆ, ನೀವು ನಿಮ್ಮಿಬ್ಬರನ್ನ ಯಾಕಂತಂದ್ರೆ ಬಹಳ ದಿವಸದಿಂದ ಸಿಕ್ಕಿದ್ರು. ನನಗೂ ಒಂದು ಆಸಕ್ತಿ ಇತ್ತು, ಇವ್ರನ್ನೇನಾದ್ರೂ ಕ್ವಶನ್ ಕೇಳೋಣ ಬಹಳ ದಿವಸದಿಂದ, ಇವ್ರನ್ನೇನಾದ್ರೂ ಇಂಟರ್ವ್ಯೂ ಮಾಡೋಣ ಅಥವಾ ಇನ್ನೇನೋ ಪಾಡ್ಕಾಸ್ಟ್ ಆ ಥರ ಮಾಡಿದ್ರಿಗಿನ ಕೇಳೋಣ ಅನ್ನೋದು. ಏನಿಲ್ಲ, ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಘಟನೆ ನಡಿಬಾರ್ದಪ್ಪ ಅಂತಂತಂದ್ರೆ ಯಾವ್ದು? ಫಸ್ಟ್ ನಾನು ಕೇಳೋದು ಗವಿ ಅಂದ್ರೆ ನಾನು 10th ಎಕ್ಸಾಮ್ ಬರ್ಬೇಕಾಯ್ತು, ಕರೆಂಟ್ ಎಕ್ಸಾಮ್ ಬರ್ದಿಲ್ಲ, ಫೇಲ್ ಆಗ್ಬಿಟ್ಟಿದ್ದೀರಾ? ಅದಕ್ಕೆ ಅದೇ ಅವಾಗ ಹೋಗಿ ಎಕ್ಸಾಮ್ ಓದಿದ್ರೆ ಇವತ್ತು ಮಾಡ್ತಾಗಿದ್ದೆ. ಈಗ ಏನ್ ಮಾಡ್ತೀನಿ, ಆ ಬಿಸ್ನೆಸ್ ಮಾಡ್ತೀನಿ. ಅದೇ ಓದಿ ಪಾಸ್ ಆಗಿದ್ರೆ ಬೇರೆ ನೌಕರಿ ಆಗಿರ್ತಿದ್ದೆ ಅಂತೇಳಿ ಅದೊಂದು ಬಿಗ್ಗೆಸ್ಟ್ ತಪ್ಪು ಮಾಡಿದ್ದೆ ಜೀವನದಾಗ. ಯಾವ್ದಾದ್ರು ತಪ್ಪು ಮಾಡಿದೀನಿ ಅಂತಂದ್ರೆ ಅದೊಂದೇ. ಅದು ಬಿಟ್ರೆ ಯಾವುದೂ ಇಲ್ಲ, ಆರಾಮಾಗಿ. ಅಂದ್ರೆ ಈಗಲೂ ಓದಿರ್ತಾರೆ ಬಹಳ ಜನ ಇದಾರ. ನೀವು ಓದ್ಲೇಬೇಕನ್ನೋದು ಏನು ತಗೊಂತೀರಾ? ಅದೊಂದು ನಿಜ.
ಸಾಕಷ್ಟು ಜನ ಶ್ರೀಮಂತ ಇದ್ರೆ ಎಲ್ಲರೂ ಓದಿರೋರು ಇಲ್ಲ ಪ್ರಪಂಚದಲ್ಲಿ. ಎಕ್ಸಾಂಪಲ್ ಈಗ ನರೇಂದ್ರ ಮೋದಿ ತಗೊಳ್ರಿ, ಅವರು ಟೀ ಮಾರ್ಕೊಂಡೆ ಪ್ರೈಮ್ ಮಿನಿಸ್ಟರ್ ಆಗಿದಾರ. ಇನ್ನು ಮಿಕ್ಕಿದ್ದು ಟಾಟಾ ಬಿರ್ಲಾದು ಅಷ್ಟೇ. ಯಾವ್ದಾದ್ರು ಸ್ಕಿಲ್ಸ್ ಇರಬೇಕು. ಸ್ಕಿಲ್ಸ್ ಇದ್ರೆ ಯಾವ್ದನ್ನಾಗ್ಲಿ ಮುಂದೆ ಹೋಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಬಟ್ ನೀವು ಓದಿದ್ರೇ ಚೆನ್ನಾಗಿರ್ತಿದ್ರಂತೆಲ್ಲ. ಈಗೂ ಲೈಫಲ್ಲಿ ಭಾಳ ಅಚೀವ್ಮೆಂಟ್ ಮಾಡ್ಬೋದು. ಇನ್ನೂ ಟೈಮ್ ಇದೆ ನಿಮ್ಗೆ. ಇನ್ನೂ ಲೈಫ್ ಇಲ್ಲಿಗೆ ಮುಗೀತಂತ ಟೂ ಶಾರ್ಟ್ ಅಂತ ನೋಡಲ್ಲ. ಹೋಗ್ತಾ 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 ಇನ್ನೂ ಏನಿಲ್ಲ, ಅವಾಗ ಚಿಕ್ಕ ವಯಸ್ಸಿನಾಗ ಓದಿದ್ರೆ ಬೇಸರಲ್ಲ ಚೆನ್ನಾಗಿರೋದು ಅಂತೇಳಿ ಈಗ ಅನ್ನಿಸ್ತೈತೆ. ರಾಜಣ್ಣ, ನಿಮ್ಗೆ ಯಾವಾಗಾದ್ರೂ ಜೀವನದಲ್ಲಿ ವರ್ಸ್ಟ್ ಡೇ ಅಂತ ನಮ್ಮ ಬ್ಯಾಚ್ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಕೊಲೀಗ್ಸ್ ತೀರ್ಕೊಂಡ, ಶಾಕ್ ಹೊಡೆದು ನಮಗೆ ಅದೇ ಬ್ಯಾಡ್. ಏನ್ ಶಾಕ್? ಅವನು ಟಿವಿ ಇದು ಮಾಡಕ್ ಹೋಗಿ ಡಿಶ್ ವೈರಲ್ ಇಟ್ಕೊಂತಾನೆ, ಶಾಕ್ ಹೊಡ್ಬಿಟ್ಟೆ. ಯಾರು ಕುಟ್ನಾಳು ಯಾಳ್ರಿ ಹುಡುಗ, ಹೆಸರು ಅವ್ರ ಹೆಸರು ಕುಂಟ ಅಂತಿದ್ರು ಜಾಸ್ತಿ. ತಿಮ್ಮರಾಜ್ ಬಹಳ ಒಳ್ಳೆ ಪರ್ಸನ್. ನಮ್ಮ ಟೀಮಲ್ಲಿ ಅವನೇ ಫಸ್ಟ್. ಅಂದ್ರೆ ನೀವು ಓದ್ಬೇಕಾದ್ರೆ ಸ್ಕೂಲ್ ಡೇಸ್ ಯಾವ ತರ ಇದ್ವು, ಕಾಲೇಜ್ ಡೇಸ್ ಯಾವ ತರ? ಎಷ್ಟು ಸೂಪರ್ ಇದ್ವು, ಭಾರಿ ಎಂಜಾಯ್ ಮಾಡಿದ್ವಿ ನಾವು. ಗೇಮ್ಸ್ ಅಂದ್ರೆ ಹೆವಿ ಎಂಜಾಯ್ ಮಾಡಿದ್ವಿ. ಗೇಮ್ಸ್ ಎಲ್ಲ ಕಲ್ತು ಎಲ್ಲರೂ ಆಟ ಆಡ್ತಿದ್ವಿ. ಗ್ರೂಪ್ ಡಿಸ್ಕಷನ್ಸ್ ಅಂತೇಳಿ ಗ್ರೂಪ್ ಗೇಮ್ಸ್ ಎಲ್ಲ ಪಾರ್ಟಿಸಿಪೇಟ್ಸ್ ಮಾಡ್ತಿದ್ವಿ. ಸ್ಕೂಲ್ ಲೈಫ್ ಹೇಳ್ತಾ ಸೇಮ್ ಇಬ್ರು ನಾವು ಒಂದೇ ಸ್ಕೂಲ್. ಲಾಸ್ಟ್ ಬೆಂಚ್ ನಾವು ಫಸ್ಟ್ ಬೆಂಚ್ ಅಷ್ಟೇ. ಅವ್ರು ಲಾಸ್ಟ್ ಬೆಂಚ್ ಇವ್ರು ಸೈಲೆಂಟ್ ಆಗಿ ಕೊಡ್ತಿದ್ರು, ಚೆನ್ನಾಗಿ ಓದ್ತಿದ್ರು, ಅದಕ್ಕೆ ಫಸ್ಟ್ ಬೆಂಚ್ ಹಾಕ್ಯಾರ. ನಾವು ಓದ್ತಿರ್ಲಿಲ್ಲ, ಬೇರೆಯವರು ಸುಮ್ನೆ ಬಂದು ಸುಮ್ನೆ ಕುತ್ಕೊಂಡು ಸೈಲೆಂಟ್ ಆಗಿ ಬರೋದು, ಸೈಲೆಂಟ್ ಆಗಿ ಹೋಗೋದು ಹಂಗ್ ಮಾಡ್ತಿದ್ರು. ಏನು ಅಷ್ಟು ಓದ್ತಿದ್ದಿಲ್ಲ ಅವಾಗ, ಸೈಲೆಂಟ್ ಆಗಿದ್ರು. ಅದೇ ಸ್ಕೂಲ್ ಡೇಸ್ ಅಲ್ಲಿ ಫುಲ್ ಎಂಜಾಯ್ ಮಾಡಿದ್ರೆ ಎಂಜಾಯ್ ಮಾಡಿದ್ವಿ. ಏನೇನ್ ಮೆಮರೀಸ್ ಇದೆ ಸ್ಕೂಲ್ ಡೇಸ್ ಅಲ್ಲಿ ನೀವು ನೋಡೋದ್ ಮಟ್ಟಿಗೆ? ಅಂದ್ರೆ ನಾವೆಲ್ಲ ಕದ್ದು ಬಾಳೆಹಣ್ಣು ಹುಡ್ಕೊಂಬರಕ್ ಹೋಗ್ತಿದ್ವಿ. ಮಾಡಿ ಅಲ್ಲಿ ಗೇಮ್ಸ್ ಬರ್ತಿದ್ವಲ್ಲ, ಏನೆಲ್ಲ ಆಡ್ತಿದ್ರು ಟೈರ್ ಗೇಮ್ ಅಂತ. ನನ್ನ ಜೀವತೆ ನಿಂದ ಜೀವತೆ ಅದೊಂದು ಗೇಮ್. ಇನ್ನೊಂದು ಗೇಮ್ ನೀವು ನೋಡಿದ್ರೆ ಜಾಸ್ತಿ ಹೇಳ್ಬೇಕಂದ್ರೆ ಯಾವಾಗ ಕ್ರಿಕೆಟ್ ನಿಮ್ಮ ಇಷ್ಟ ಫೇವರೇಟ್ ಟೀಚರ್ ಅಂದ್ರೆ ನಿಮ್ ಸ್ಕೂಲ್ ಲೈಫ್ ಅಲ್ಲಿ ಯಾರು ಟೀಚರ್ಸ್ ಅಂದ್ರೆ ಹೆಂಗ್ ಹೇಳ್ತೀವಿ, ಈಗ ಒಬ್ಬ ಟೀಚರ್ ಅಂತ ಹೇಳಕ್ ಬರಲ್ಲ. ಅವಾಗ 5 ಜನ ಬರ್ತಾರೆ, 5 ಜನ ಒಳ್ಳೆ ಟೀಚರ್ ಬಿಟ್ಟಾಗಿ ಸಬ್ಜೆಕ್ಟ್ಸ್ ಯಾವ್ದು ನಮ್ಗೆ ಇಷ್ಟ ಆಗಿದೆ ಅಂದ್ರೆ ಕನ್ನಡ, ಹಿಂದಿ ಮೇಡಮ್, ಮಂಗಳ ಮೇಡಮ್ ಇದ್ರು. ಎಲ್ಲಾ ಟೀಚರ್ ಒಳ್ಳೆ, ಯಾಕಂದ್ರೆ ಎಲ್ಲಾ ಕೋಚಿಂಗ್ ನಾವು ಓದಿಲ್ಲ, ಅವ್ರನ್ನ ಕರ್ಬೇಕು. ನಮ್ಗೆ ಫುಲ್ ಸಪೋರ್ಟಿವ್ ಆಗಿದ್ರು ಮಂಗಳ ಮೇಡಮ್. ಓಕೆ ಇನ್ನೊಂದು ಮಿಸ್ ಅಂದ್ರೆ ನಮ್ಮ ಟೀಚರ್ ಅವರು ಇಲ್ಲ ಈಗ, ಗೊತ್ತಾದ್ರು ಅದೊಂದು ಹೇಳಕ್ ಇಷ್ಟಪಡ್ತೀವಿ. ಸಾವಿತ್ರಿ ಮೇಡಮ್ ಅಂದ್ರೆ ಬಾಳ ಒಳ್ಳೆ ಮಿಸ್, ಯಾರನ್ನ ಹೊಡೆದಿಲ್ಲ, ಒಳ್ಳೆ ಮಿಸ್. ಅವ್ರು ಎಷ್ಟನೇ ಕ್ಲಾಸ್ ನಿಮ್ಗೆ ಟೀಚ್ ಮಾಡಿದ್ದ? ನಮಗೆ 10th ವರೆಗೆ ಅವರೇ ಇದ್ರು. 10th ವರೆಗೆ 9, 10 ಹೈಸ್ಕೂಲ್ ಮೇಡಮ್ ಅವರು ಭಾರಿ ಒಳ್ಳೆ ಮೇಡಮ್. ಯಾಕಂದ್ರೆ ಅವರು ಇದು ಇಲ್ಲ ಈಗ, ಅವ್ರ ಬಗ್ಗೆ ಹೇಳಕ್ ಕೂಡ ಭಾಳ ಇಷ್ಟ ಅಂದ್ರೆ ಅದೇ. ಸಪೋರ್ಟಿವ್ ಆಗಿದ್ರು ಮೇಡಮ್ ನಮಗೆ. ಫಸ್ಟ್ ಸ್ಕೂಲಲ್ಲಿ ಬರಕಿಲ್ಲ ಶೆಟ್ಟಿ ಅಂತ ಫಸ್ಟ್ ನಮ್ಮ ಸಿಸ್ಟರ್ ನಮ್ಮ ಬ್ರದರ್ ಅವ್ರ ಹತ್ರ ಓದಿರ. ಹಾಗಾಗಿ ನಮ್ಮ ಫಸ್ಟ್ ಬಂದ್ಗಳೇ ರೆಡ್ಡಿ ಸರ್ ಆಗಿರ್ಲಿ, ನಮ್ ಸಾವಿತ್ರಿ ಮೇಡಮ್ ಆಗಲಿ ಫಸ್ಟ್ ಬಂದು ಶೆಟ್ಟಿನೇ ಅನ್ನೋರು. ಶೆಟ್ಟಿ ಅಂತಾನೆ ಮಾತಾಡ್ಸಿದ್ರ. ನಾಗೇಂದ್ರಪ್ಪ ಸರ್ ಅಂತೇಳಿ ಹೆಡ್ ಮಾಸ್ಟರ್ ಅವ್ರು ಇದ್ರು, ಅವರು ನಮ್ಮನೆ ಜಾಸ್ತಿ ಇದು ಮಾಡೋದು ಸ್ಕೂಲಲ್ಲಿ. ಚಿಕ್ಕದಿರ್ಬೇಕಾದ್ರೆ ಒಂಥರ ಈಜಾಡೋದು ಆತರ ಆಡ್ತಿದ್ರ, ಬಾವಿಲಿ ಹುಡ್ಕೊಂಡ್ಬಿಡೋರು, ಎಲ್ಲಿ ಇವ್ರು ಪಡ್ಕೊಂಡು ಹೋಗ್ತಾರ ಅಂತ ಹೇಳಿ ಬೈಕ್ ಬಂದು ಚಿಕ್ಕದಿರ್ಬೇಕಾದ್ರೆ ನೀರಲ್ಲಿ ಬಿಡ್ತೀವಿ. ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತೋ ಏನೋ ಗೊತ್ತಿಲ್ಲ, ಬಿಡ್ತೀವಿ. ಅಂದ್ರೆ ಅವಾಗ ಏನು ಗೊತ್ತಿರಲ್ಲ, ಅವ್ರು ಆಡ್ತಾರೆ ನಾವು ಆಡ್ಬೇಕು, ಅವ್ರು ಆಡ್ತಾರೆ ನಾವ್ ಹೇಗಿರ್ಬೇಕು, ಅದೊಂದು ಕಾನ್ಫಿಡೆನ್ಸ್. ಟೈಮಲ್ಲಿ ನಮಗೆ ಒಂದು ಭಯನೇ ಇಲ್ಲ. ಆ ಟೈಮಲ್ಲಿ ವಾಟರ್ ಕಂಡುಕೊಳ್ಳಿ ನಾವು
ನಾವು ಜಸ್ಟ್ ದೂರ ಬಿಡೋರೆ ನೀರಂದ್ರೆ ನಮಗೆ ಭಾರಿ ಇಷ್ಟ ಲೈಫ್ ಅಲ್ಲಿ. ಅಂದ್ರೆ ಆವಾಗಿನ ಕಾಲದಲ್ಲಿ ಕೂಡ ಮೊಬೈಲ್ಸ್ ಫೋನ್ಸ್ ಇರ್ಲಿಲ್ಲ. ಇಲ್ಲ, ಈಗಿರೋ ಅದೇ ಇದೇ ಫೋನ್ ಆ ಟೈಮಲ್ಲಿ ಏನಾದ್ರೂ ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡಕ್ಕಿದ್ರೆ ಯಾರು ಮನೆಯಿಂದ ಆಚೆನೆ ಬರ್ತಾರೆ. ಈ ಮೊಬೈಲ್ ಈ ಒಂದಕ್ಕೇನೆ ಹುಡುಗರು ಈಗ ಮೊಬೈಲ್ ಬಂದೈತಂದ್ರೆ ಏನ್ ಮಾಡ್ತಾರೆ, ಪಬ್ಜಿ ಫ್ರೀ ಫೈರ್ ಆಡ್ಕೊಂಡು ಕುಂತ್ಬಿಡ್ತಾರೆ. ಅಲ್ಲೇ ಟೈಮ್ ಪಾಸ್ ಆಗ್ಬಿಡ್ತಾರೆ. 1.5 hour 2 hour ಟೈಮ್ ಪಾಸ್ ಆದ್ರೆ ಇಲ್ಲಿ ಆಡ್ಬೇಕಾದ್ರೆ ಅವಾಗ ಮೊಬೈಲ್ ಇದ್ದಿಲ್ಲ, ಇನ್ನೊಂದ್ ಇದ್ದಿಲ್ಲ, ಹೊರಗಡೆ ಹೋಗ್ಲೇಬೇಕು, ಬೇರೆ ಆಪ್ಷನ್ ಇದ್ದಿಲ್ಲ ಹುಡುಗರಿಗೆ. ಹೋಗೋದು ಎಗ್ರೋದು ಆಗಿನ ನೋಡಿದ್ರೆ ಎಂಜಾಯ್ಮೆಂಟ್. ಅಂದ್ರೆ ಅವ್ರು ನೋಡ್ಬೇಕು, ನೀವು ಬರೀ ₹1 ಎಷ್ಟು ₹1 25 ಪೈಸೆ ಸಿಗೋದು. ಚಾಕ್ಲೇಟ್ ಬರೋದು ಅವಾಗ. ಆಮೇಲೆ ಪಪ್ಪಿಮೆಂಟ್ ಬರ್ತಿತ್ತು, 4 ಆಣೆ ಕೊಟ್ರೆ ಅದೇ 25 ಕೊಟ್ಟು ಇಸ್ಕೊಡೋದು. ಒಬ್ಬರು ಬೇಡ ಸೂರ್ಯಕಾಂತಿಗಳು ಕೊಡೋದು. ಈ ಅವಾಗೆಲ್ಲ 25 ಪೈಸೆಗೆ ಬರೋದು. ಇನ್ನೊಂದು ಗಮನಿಸಿದ್ರೆ ಅಂತಂದ್ರೆ ಅವಾಗ ಫೋನ್ ಇತ್ತು, ಬಟನ್ ಫೋನ್. ಅವಾಗೆಲ್ಲ ಯಾವಾಗ ಇನ್ನ ಬೆಳ್ತಾ ಬಂತ ಫೋನ್. ಇವಾಗ ಕೀಪ್ಯಾಡ್ ಫೋನ್ ಬಂತ. ಕೀಪ್ಯಾಡ್ ಫೋನ್ ಒಳ್ಳೆ ಇದಿತ್ತು, ಸಿಗ್ಲಿಲ್ಲ ನಮಗೆ. ನೋಕಿಯಾ ಅಲ್ವಾ ಫಸ್ಟ್ Nokia. 2004 ಅದ್ರಾಗ ನೋಕಿಯಾ ಫೋನ್ ಯೂಸ್ ಮಾಡ್ಬೇಕಾದ್ರೆ ಒಂದು ಸ್ನೇಕ್ ಗೇಮ್ ನೆನಪೈತೆ ನಿಮಗೆ? ಬಾಲ ಕಚ್ಚವರಿಗೆ ತಿರ್ಸ್ತಿರುತ್ತೆ ಅದಕ್ಕೆ. ಅಯ್ಯೋ, ನಾವು ಮೊಬೈಲ್ ಕೊಟ್ರೆ ಅದೇ ಆಡ್ತಿದ್ವಿ ಅವಾಗ. ಮೊಬೈಲ್ ಕೊಟ್ರೆ ಅದೇ ಆಡ್ತಿದ್ರು. ಮತ್ತೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರೋ ಇಲ್ಲೋ, ಅಲ್ಲಿ ಕರೆನ್ಸಿ ಹಾಕ್ಬೇಕಂತಂದ್ರೆ ಆನ್ಲೈನ್ ಕರೆನ್ಸಿ ಇರ್ತಿದ್ದಿಲ್ಲ. ಕಾರ್ಡ್ ಇರೋದು ಹಾಕೋದು. ಅದು ₹12 ₹10 ಕೊಡೋದು, ₹22 ₹40 ₹50 ನಿಯರ್ ಬೈ ಬರ್ತಿತ್ತು. ಅದನ್ನ ಸ್ಕ್ರಾಚ್ ಮಾಡ್ಬೇಕು. ಸ್ಕ್ರಾಚ್ ಮಾಡಿ ಆ ನಂಬರ್ ನಾವು ಹ್ಯಾಶ್ ಟ್ಯಾಗ್ ನೆಟ್ಟನು ಅದೇ ತರ ಬಂದಿತ್ತು. ಅದೇ ತರ ನಾವು ಎಕ್ಸ್ಪ್ರೆಸ್ ಮಾಡಿ ನೆಟ್ ಅವಾಗ ಮೊಬೈಲ್ ಬರ್ತಿಲ್ಲ. ಅವಾಗ ಕಂಪ್ಯೂಟರ್ ಶಾಪ್ ಇಟ್ಟಿದ್ರು, ಅವಾಗ ಅಲ್ಲೇ ಇತ್ತು. ಸೈಬರ್ ಶಾಪ್ ಅಲ್ಲಿ ನೆಟ್ ಯೂಸ್ ಮಾಡಿದ್ರೆ ಅವಾಗ ನೀವು ನೋಡಿದ್ ಮಟ್ಟಿಗೆ ಅಂದ್ರೆ ಅಂದ್ರೆ ಅವಾಗ ಹೋಗ್ಬೇಕಾರೆ ಬಂಡಿ ಇರ್ತಿದ್ದು ಗೊತ್ತಾ? ಆತರ ಇತ್ತು, ಕಟ್ಟಿಗೆ ಬಂಡಿ, ಎತ್ತುಗಳ ಬಂಡಿ ಅವನ್ನೆಲ್ಲ ಅಡ್ಡಾಡಿದ್ರು. ಅದ್ರಾಗೆ ಅಡ್ಡಾಡಿದ್ರೆ ಜಾಸ್ತಿ. ಫ್ರೆಂಡ್ಸ್ ಅವರೆಲ್ಲ ಸರ್ಗ ತಮ್ಮ ಹೊಲದಲ್ಲಿ ಮಾಡೋರು. ವರ್ಷಕ್ಕೊಂದ್ಸರಿ ನಮ್ಗೆ ಇನ್ವೈಟ್ ಮಾಡೋರು. ನಾವು ಹೋಗಿ ಸರ್ಗ ಅಂತೇಳಿ ಅವ್ರ ಮನೇಲಿ ಹೋಗಿ ಹೊಲದಲ್ಲಿ ಹೋಗಿ ಪೂಜೆ ಮಾಡಿ ಉಂಡು ತಗೊಂಡು ಅವ್ರ ಜೊತೆಗೆ ಆಟ ಆಡಿ, ಅಲ್ಲೇ ಗೇಮ್ಸ್ ಆಟ ಆಡಿ ಅವ್ರ ಜೊತೆಗೆ ವಾಪಸ್ ಬರೋರು ನಾವು ಬಂಡಿಯಲ್ಲಿ. ಅವೆಲ್ಲ ನಡೆಸಿದ್ರು ಹಂಗಾದ್ರೆ ಅವಾಗ. ಅವಾಗ ಜಾತ್ರೆಗಳು, ಊರಲ್ಲಿ ಹಳ್ಳಿಗಳ ಜಾತ್ರೆಗಳು, ಜಾತ್ರೆ ಅಂತೂ ಜೋರು. ಇನ್ನೊಂದು ಅವಾಗ ಒಂದು ಇದಿತ್ತು ನೋಡು, ಹಿಂದಿ ಅಂದ್ರೆ ಕರಡಿ ಕರ್ಕೊಂಬಂದು ಅಂತರ ಕಟ್ಟಿಸ್ತಾ ₹1 ಕೊಟ್ಟರೆ ಕಾಡಿ ಅಂತೇಳಿ ಅದ್ರ ಕೂದಲ ಕಿತ್ತಿ ಮತ್ತೆ ಅದನ್ನ ಬಿಟ್ಟು ಇದ್ ಮಾಡೋ ಫೈಟ್ ಮಾಡ್ತಾರೋ, ಅದನ್ನ ಹೇಳ್ಕೊಟ್ಟು ಅವ್ರು ನೀವ್ ಸೋಲು ಅಂತ ಹೇಳಿ ಹೇಳಿ ಇವ್ರನ್ನ ಮನುಷ್ಯರನ್ನ ಇದ್ ಮಾಡ್ಸೋರು, ಹೈಲೈಟ್ ಮಾಡ್ಸೋರು. ಕರಡಿ ಇನ್ನೂ ನೆನಪೈತೆ ನಿಮ್ಗೆ? ಎಕ್ಕಿ ಕುದುರೆ ನಾವು ಈಗ ಗಮನಿಸಿದ್ರೆ ನೀವು ಆಗಿನ ಕಾಲದಲ್ಲಿ ಹೆಂಗಿತ್ತಂದ್ರೆ ಈ ಫ್ಯಾನು ಆತರ ಏನಿರ್ತಿದ್ದಿಲ್ಲ. ಇಲ್ಲ, ಈ ಬೀಚಣಿಕೆ ಅಂತೇಳಿ ಅದು ಎಲ್ಲ ಕಡಿಯ ಕೂಡ ಮಾಡ್ಕೊಂಡು ಅವಾಗ ಹಿಂಗ ಬೀಸದೆ ಫ್ಯಾನ್ ಬಂದಿತ್ತು. ಬಟ್ ಏನಂದ್ರೆ ಪವರ್ ಪ್ರಾಬ್ಲಮ್. ಅವಾಗ ಪವರ್ ಅಷ್ಟೊಂದು ಕೊಡ್ತಾ ಇದ್ರು ಹಳ್ಳಿ ಊರಲ್ಲಿ. ಬಾರಿ ಸ್ವಲ್ಪ ಬೆಳಿಗ್ಗೆ ಒಂದು 4 hours ಕೊಟ್ರೆ ಈವ್ನಿಂಗ್ ಒಂದು 4 hours ಅಷ್ಟೇ ಕೊಡೋರು. ಮಿಡಲ್ ಅಲ್ಲಿ ಇರ್ತಿದ್ದಿಲ್ಲ. ಫ್ಯಾನ್ ಎಲ್ಲ ಇದ್ವು, ಟಿವಿ ಎಲ್ಲ ಇದ್ವು. ಯಾರೋ ಹಳ್ಳಿಯೊಳಗ 2-1 ಒಂದೇ ಟಿವಿ. ಶ್ರೀಮಂತರು ಯಾರು ಇರ್ತಾರೋ ಅವ್ರ ಮನೆ ಒಂದು ಟಿವಿ, ಒಂದೇ ಟಿವಿಲಿ ಜೀವನ ಮಾಡ್ತಿದ್ರಲ್ಲ ಎಲ್ಲಾರಿ. ಸಂಡೇ ಅದೇ ಆಯ್ತವ್ರು ಬಂದ್ರೆ, ಸಂಡೇ ಬಂದ್ರೆ ಅವ್ರ ಮನೇಲಿ ಕುತ್ಕೊಂಡು ನೋಡಿ. ಏರಿಯಾ ಹುಡುಗರೆಲ್ಲ ನಮ್ಮ ಮನೇಲಿ ಬರ್ತಿದ್ವು. ಅವಾಗೆ ತಗೊಂಡ್ಬಿಟ್ಟಿದ್ರು ನಮ್ಮ ತಾತವ್ರು. ಟಿವಿ ತಗೊಂಡ್ಬಿಟ್ಟಿದ್ರು. ಬ್ಲಾಕ್ ಅಂಡ್ ವೈಟ್ ಟಿವಿ. ಅದೇ ಟಿವಿ. ಅದ್ರಲ್ಲಿ ಫಸ್ಟಿಗೆ ಈ BGMs ಬರ್ತಿದ್ರು. ನೀರು ಫಸ್ಟ್ ನೀವು ಯೂಸ್ ಮಾಡಿರೋ ಸ್ಲಿಪ್ಪರ್ ಯಾವ್ದು ನಿಮ್ ಲೈಫಲ್ಲಿ? ಪ್ಯಾರಾಗನ್. ಅವಾಗ ನೋಡಿರ ಹೆಂಗಿತ್ತು ಪ್ಯಾರಾಗನ್? ಅವಾಗ ವರ್ಷಗಟ್ಲಾರ ಅರ್ಧತ್ತಿಲ್ಲ. ಅವಾಗ ಅಡ್ಡಾಡಿದ ವೈಟ್ ಕಲರ್ ಬರ್ತಿತ್ತು ಪ್ಯಾರಾಗನ್. ಆಮೇಲೆ ಒಂದೊಂದಾಗಿ ಬರ್ತಾ ಕಂಪ್ಲೀಟ್ ಬಂದು ಅಲ್ಲಿ ಫಸ್ಟ್ ಈಗೆಲ್ಲ ಫಸ್ಟ್ ವೀಸ್ ಮಾಡಿದ್ದೆ ಪ್ಯಾರಾಗನ್. ಏನ್ ನೋಡಲಿ ಅವಾಗಿಂದ ಇವಾಗೂ ನೆನ್ಸ್ಕೋಬೇಕು ಆ ಸ್ಲಿಪ್ಪರ್ಸ್ ನೋಡಿದ್ರೆ. ಅವಾಗ ಇನ್ನೊಂದು ದೊಡ್ಡ ಬ್ಯಾಗ್ ಬಾಟಾ.
ದುಡ್ಡಿದ್ದವ್ರು ತಗೊಂಡ್ರು ಬಾಟ. ಈ ಕಡಿಮೆ ಇದ್ದಾರಲ್ಲ ಪ್ಯಾರಾಗನ್ನೇ ಜಾಸ್ತಿ. ಕಾರ್ಗಳು ಇತ್ತು. ಅಯ್ಯೋ ಇಲ್ಲೋ ನಮ್ಮ ತಾತನು ಇದು ಆಕ್ಚುಲಿ 50 ಲೀಟರ್ ನಮ್ಮ ವಯಸ್ಸಲ್ಲಿ ಏನಂದ್ರೆ ಆಲ್ಮೋಸ್ಟ್ ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಹೌದಾ? ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಟ್ರಿಪ್ ಅಲ್ಲಿ ಹೋಗ್ಬಿಡ್ತಿದ್ವಿ. ವಯಸ್ಸಲ್ಲಿ. ಅಂಬಾಸಿಡರ್ ಇತ್ತು. ಅಂದ್ರೆ ನೀವು ವೈಶಾಖದಲ್ಲೂ ಮದುವೆ ಸೆಲೆಬ್ರೇಷನ್ ಬಾರಿ ಚೆನ್ನಾಗಿ 4 days ನಡೆಸುತ್ತೆ. ನಮ್ದ್ರಲ್ಲಿ ಏನಿರುತ್ತೆ ರೇಷನ್ ಪೂಜೆ, ಮೆಹಂದಿ ಫಂಕ್ಷನ್, ಅರ್ಶನ ಫಂಕ್ಷನ್ ಅಂತ ಹೇಳಿ ಬಹಳ ಜಾಸ್ತಿ ಸಂಪ್ರದಾಯ. ನಮ್ದು ಬ್ರಾಹ್ಮಿನ್ಸ್ ನಮ್ದು ಸೇಮ್ ಚೆನ್ನಾಗಿ ನಡೀತವೆ. ಫೋಟೋಗ್ರಫಿ ಹಂಗೆ ಸಪೋರ್ಟ್ ಇರ್ತದೆ ನಮ್ದ್ರಲ್ಲಿ. ಪ್ರತಿಯೊಬ್ಬರಿಗೆ ಸಪೋರ್ಟ್ ಕೊಡ್ತೀವಿ. ಫುಡ್ ತಿನ್ಬೇಕಂದ್ರೆ ನಮ್ಮ ವಯಸ್ಸಲ್ಲಿ ತಿನ್ಬೇಕು ನೀವು. ನೆಕ್ಸ್ಟ್ ಫಂಕ್ಷನ್ ಅಲ್ಲಿ ಕರಿತೀನಿ, ನೆಕ್ಸ್ಟ್ ನನ್ನ ಫಂಕ್ಷನ್ ಇರ್ತದೆ ಬರೀ ಕಂಪಲ್ಸರಿ ಫ್ಯಾಮಿಲಿ ತಗೋ ಬರ್ಬೇಕು ನೀವು. 100% ನಾನು ಕವಿಯಣ್ಣ ಎಲ್ಲ ಬಂದ್ಬಿಡ್ತೀನಿ. ಎಲ್ಲ ಬನ್ನಿ, ಪರವಾಗಿಲ್ಲ. ಮತ್ತೆ ಇನ್ನ ಬಿಟ್ರೆ ಇನ್ನ ಏನೇನು ಎಕ್ಸ್ಪೀರಿಯನ್ಸ್ ಓಲ್ಡ್ ಅಲ್ಲಿ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೆ ಮೆಮೊರೀಸ್ ಅಂತಂದ್ರೆ ಲಾಸ್ಟ್ ನೀವು ಯಾವಾಗಾದ್ರೂ ಲಾಸ್ಟ್ ನಾನು ನೋಡಿರೋ ಪ್ಲೇಸ್ ಯಾವ್ದಾದ್ರು ಜನ ಪ್ಲೇಸ್ ಲಾಸ್ಟ್ ಅಂದ್ರೆ ಯಾವ ತರ? ಮೊನ್ನೆ ರೀಸೆಂಟ್ ಆಗಿ ಯಾವಾಗಾದ್ರೂ ಪ್ಲೇಸ್ ನೋಡಕ್ ಹೋಗಿರ್ತಾರಲ್ಲ? ಮೊನ್ನೆ ರೀಸೆಂಟ್ ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋಗಿದ್ವಿ. ಬಾರಿ ಚೆನ್ನಾಗಿ ಬೈಕಲ್ಲಿ ಹೋಗಿದ್ವಿ. ಬೈಕಲ್ಲಿ ಹೋಗಿದ್ವಿ. ಬಿಫೋರ್ ನಮ್ಮ ಫ್ರೆಂಡ್ ಮಿಲ್ಕ್ ಬಿಸ್ನೆಸ್ ಮಾಡ್ತಾರೆ. ರಾತ್ರಿ ಮುಗಿಸ್ಕೊಂಡು 12 ಗಂಟೆಗೆ ಎದ್ದೀವಿ ಇಲ್ಲಿಂದ. ಹೌದೌದು. ಬೈಕಲ್ಲಿ ಒಳ್ಳೆ ಎಕ್ಸ್ಪೆರಿಮೆಂಟ್. ಬಿಟ್ಟು ಇವ್ರು ನುಗ್ಗಿದ್ರು. ಆದ್ರೂ ನಾವು ಇವ್ರಿಂದ ಹಂಗೆ ಇಲ್ಲಿಂದ ಮಂತ್ರಾಲಯ 125 ಕಿಲೋಮೀಟರ್ಸ್ ಐತೆ. ನುಗ್ಗಿ ಹೊಡೆದ್ವಿ ಬೈಕಲ್ಲಿ. 2 ತಾಸು ಹೋಗ್ಬಿಡಿ ಇಲ್ಲಿ 2 ತಾಸು 2 hours ಅಲ್ಲಿ ನಾವು ರೀಚ್ ಆದ್ವಿ. ರಾಯರ ದರ್ಶನ ಚೆನ್ನಾಗಿತ್ತು ಅಲ್ಲಿ. ಬಟ್ ನಮ್ಗೆ ರೂಮ್ ಮಾಡ್ಲಿಲ್ಲ. ಇನ್ನೇನು 4 hours ಇನ್ನೊಂದು 2-3 hours ದರ್ಶನ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ರೂಮ್ ಮಾಡ್ಲಿಲ್ಲ. ಗುಡಿ ಮುಂದೆ ಅಲ್ಲೇ ರೆಸ್ಟ್ ಮಾಡಿದ್ವಿ. ಆಮೇಲೆ ರಾಯರ ದರ್ಶನ ಆಯ್ತು. ಪ್ಲಸ್ ಮುಗಿಸ್ಕೊಂಡು ತಗೊಂಡು ಅಲ್ಲಿಂದ ಫೋಟೋಸ್ ತಕೊಂಡ್ವಿ. ಅಲ್ಲಿ ಬಾರಿ ಟೈರ್ಡ್ ಆಗ್ಬಿಟ್ಟಿದ್ರು. ದಾರಿಯಲ್ಲಿ ಒಂದು ಕೆರೆ ಸಿಕ್ಕಿತ್ತು. ನಾನು ನಮ್ಮ ಫ್ರೆಂಡ್ ಇನ್ನೊಬ್ಬ ಫೋಟೋಸ್ ತಕ್ಕಂತಿದ್ವಿ. ನಮ್ಮ ಫ್ರೆಂಡ್ ಫುಲ್ ಟೈರ್ಡ್ ಆಗಿ ಮಲ್ಕೊಂಡ್ಬಿಟ್ಟಿದ್ರು ಇವರು. 1 hour ಅವ್ರಿಗೆ ರೆಸ್ಟ್ ಕೊಟ್ಟು ಆಮೇಲೆ ನಾವು ದರ್ಶನ ಬಂದ್ವಿ. ಇನ್ನೊಂದು ಅಲ್ಲಿ ಅಂದ್ರೆ ಮಂತ್ರಾಲಯ ಹತ್ರ ಎಲ್ಲ ಚೆನ್ನಾಗಿದೆ. ಅಲ್ಲಿ ಭಿಕ್ಷಿಕರೇ ಮೇಲೆ ಬಂದ್ಬಿಡ್ತಾರ. 4 ಊಟ ಮಾಡಿಲ್ಲ, 3 ಊಟ ಮಾಡಿಲ್ಲ, ಮೇಲೆ ಬಿಡ್ತಾರ. ಅಲ್ಲಿ ಸರೌಂಡಿಂಗ್ ಎಲ್ಲ ಸ್ವಲ್ಪ ಸ್ಲಮ್ ಆಗ್ತದೆ. ಆ ತರ ಆಗಿ ಅಂದ್ರೆ ಅಲ್ಲಿ ದಾಸೋಹ ತರ ವ್ಯವಸ್ಥೆ, ಅನ್ನದಾಸೋಹ ಐತೆ. ಅಲ್ಲಿ ಏನಾಯ್ತು ಗೊತ್ತಿಲ್ಲ, ಇದ್ದಂಗಿಲ್ಲ ಪಕ್ಕ ಅನ್ನದಾಸೋಹ ಇಲ್ಲ. ಅಲ್ಲಿ ಇದ್ದಂಗಿಲ್ಲ. ಬಂದರು ಅಂತ ಅಲ್ಲಿ ಭಿಕ್ಷಕರಂತ 4 ಊಟ ಮಾಡಿಲ್ಲ, 3 ಊಟ ಮಾಡಿಲ್ಲ ಅಂತೇಳಿ ಮೈ ಮೇಲೆ ಬಿದ್ದಿದ್ದೆ ಅಂತ ವಿಚಿತ್ರ. ನೀವು ಇನ್ನು ನೋಡಿರೋ ಟೆಂಪಲ್ ಅಂತಂತಂದ್ರೆ ಈ ಕಡೆ ಧರ್ಮಸ್ಥಳ ಕಡೆ ಹೋದ್ರೆ ಕೊಬ್ಬರಿ ಎಣ್ಣೆ ಊಟ ಮಾಡೋದು. ಕೊಬ್ಬರಿ ಎಣ್ಣೆ ಊಟ ನಾವು ಒಂದೇ ಹೋಗಿದ್ದು ಅಷ್ಟೇ. 1ನೇ ಟೈಮ್ ಹೋಗಿದ್ದು ಚಿಕ್ಕವರಿಂದ ಹೋಗಿದ್ವಿ. ಅದಕ್ಕೇನು ವೈಭವ ನೋಡು. ಆ ಕಡೆ ಸೈಡು ಕೊಬ್ಬರಿ ಫುಡ್ ಕೊಬ್ಬರಿ ಹಂಗೆ ತಿಂತಾರ ಅವರು. ಆದ್ರೆ ನಮಗೆ ಸೆಟ್ ಆಗಿದೆ. ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗ್ತದೆ. ಅವ್ರದ್ದೇನಂದ್ರೆ ಪ್ಯೂರ್ ಕೊಬ್ಬರಿ ಎಣ್ಣೆ ನಮ್ ಬರ್ನ್ ಮಾಡ್ತದೆ. ಆಕ್ಚುಲಿ ಅದು ಬರ್ನ್ ಮಾಡ್ತದೆ. ಅದು ಕೊಬ್ಬರಿ ಎಣ್ಣೆ ಬೆಸ್ಟ್. ಆ ಕಡೆ ಯಾವುದೇ ಗುಡಿಯಲ್ಲಿ ತಿಂದ್ರು ಕೂಡ ಕುಂಬಳಕಾಯಿ ಊಟ ಇಲ್ಲದೆ ಅಡಿಗೆನೆ ಮಾಡಲ್ಲ. ಅಲ್ಲಿ ಸಾಂಬಾರಲ್ಲಿ ಕುಂಬಳಕಾಯಿ, ಪಲ್ಯಲ್ಲೂ ಕುಂಬಳಕಾಯಿ. ಫುಲ್ ಹೆಲ್ದಿ ಫುಡ್, ಬ್ರಾಹ್ಮಣ ಫುಡ್. ಆಕ್ಚುಲಿ ಈ ಕುಕ್ಕೆ ಸುಬ್ರಹ್ಮಣ್ಯ ಫುಡ್ ಡಿಫ್ರೆಂಟ್ ಫುಡ್. ಮತ್ತೆ ಧರ್ಮಸ್ಥಳ ಮಸಾಲ ಕಡಿಮೆ ಇರ್ತದೆ. ಇನ್ನೊಂದು ಅಂದ್ರೆ ಅನ್ನ ದಾನ ಮಾಡಿ ಸ್ಟಾರ್ಟ್ ಆಯ್ತಂದ್ರೆ ಧರ್ಮಸ್ಥಳ ಹಿಂದೆ ಅನ್ನಪೂರ್ಣೇಶ್ವರಿ ಅಂತೇಳಿ. ಅನ್ನಪೂರ್ಣೇಶ್ವರಿ ಹೊರನಾಡು ಅನ್ನಪೂರ್ಣೇಶ್ವರಿ. ಅಲ್ಲಿಂದ ಅನ್ನ ದಾನ ಧರ್ಮ ಅಂತ ಸ್ಟಾರ್ಟ್ ಆಯ್ತಂದ್ರೆ ಅಲ್ಲಿಂದ ಅನ್ನಪೂರ್ಣೇಶ್ವರಿಯಿಂದ ಸಿಕ್ಕಾಪಟ್ಟೆ ಅಲ್ಲಂತೂ ಹೆವಿ. ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಅಂತ ಯಾವ್ದು ನಡೀತದೆ? ಕೊಪ್ಪಳ ಜಾತ್ರೆ. ಅಲ್ಲಿ ಇವಾಗ ಆ ಸ್ವಾಮಿ ಜಾತ್ರೆ ಬಾರ ಬರುತ್ತೆ. ಅದು ತಿಂಗಳ ನಡೀತದೆ ಜಾತ್ರೆ. ನೋಡ್ರಿ ಅದು ಎಲ್ಲೆಲ್ಲಿಂದ ರೊಟ್ಟಿ ಬರ್ತದೆ, ಅನ್ನ ಬರ್ತದೆ, ಬದನೆ ಬರ್ತದೆ. 10 ಲಕ್ಷ ಜಾಸ್ತಿನೇ ಇರ್ತದೆ. ತಿಂಗಳು ನಡೀತೆ ಜಾತ್ರೆ ದೊಡ್ಡ. ಅಲ್ಲಿ ಪಟಾಕಿ ಬಿಡ್ತಾರೆ. ಅಲ್ಲಿ ಮದ್ದು ಅಂತೇಳಿ ಮದ್ದು ಹೊಡಿತಾರೆ ಅಂತ ಹೇಳಿ ಅಲ್ಲಿನ ಓಡಿ ಯೂಸ್ ಮಾಡ್ತಾರೆ. ಬಾಣ ಹೊಡೆಯೋದನ್ನ ನಾವು ಪಟಾಕಿ ಹೊಡೆಯೋದ್ರಿಂದ ಅವ್ರು ಮದ್ದು ಅಂತಾರೆ. ಅದನ್ನ ನೋಡಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ. ಎಷ್ಟೋ ಲಕ್ಷಗಟ್ಟಲೆ ಅಲ್ಲಿ ಪಟಾಕಿನ ಇರ್ತಾರೆ. ನಾನು ಅವ್ರ ಜೊತೆಗೆ ಹೋದಾಗ ಏನ್ ಮದ್ದು ಅಂತಾರೆ ಇವರು ಅಂತೇಳಿ ನಾನು ನೋಡೋಣ ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ನೋಡಿದ್ರೆ ಎಷ್ಟೋ ಸಾವಿರ ಲಕ್ಷಗಟ್ಟಲಿಂದ ಪಟಾಕಿ ಇದು ಮಾಡ್ತಾರೆ. ಭಾರಿ ಚೆನ್ನಾಗಿದೆ ಗುಡಿ. ಭಾರಿ ಡೆವಲಪ್ಮೆಂಟ್ ಐತೆ. ಬಹಳ ಚೆನ್ನಾಗಿದೆ. ನನಗೆ ಇವತ್ತಿಗೂ ಒಂದೇ ಒಂದು ವಿಷಯ ಅರ್ಥ ಆಗಿಲ್ಲ. ಅದನ್ನ ಕೇಳ್ಬೇಕಂತ ಬಹಳ ದಿವಸದಿಂದ ಅನ್ಕೊಂಡಿದ್ದೆ. ಬಟ್ ಅದನ್ನ ಯಾರನ್ನ ಕೇಳ್ಬೇಕಂದ್ರೆ ಗವಿ ಸ್ವಾಮಿಯವ್ರನ್ನ ಕೇಳ್ಬೇಕು. ಯಾಕಂತಂದ್ರೆ ಅದರ ಸೀನಿಯರ್ ಪರ್ಸನ್. ಇನ್ನೊಂದು ಸೀನಿಯರ್ ಪರ್ಸನ್ ಅದಕ್ಕಿಂತ
ಈ ನೀವು ಒಂದು ಗಮನಿಸಿದ್ರ ಅಂದ್ರೆ ಈ ದಸರಾ ಟೈಮಲ್ಲಿ ಕಟ್ಕೆ ತಗೊಂಡ್ ಬಡ್ದಾಡ್ತಾರಲ್ಲ ಅದು ಆ ದೇವ್ರನ್ನ ಏನು ಹೇಳ್ತಾರ ಅಲ್ಲಿ ಗುಡ್ಡದ ಗುಡ್ಡದ ಮಲಯ ಅಂತೇಳಿ ಏನಕ್ಕೆ ಅದು ಆಚಾರ ಅದು ಇವತ್ತು ಗೊತ್ತಾಗ್ತಿಲ್ಲ ಅಲ್ಲಿ ಮೊದಲಿಂದ ಆ ತರ ಸಂಪ್ರದಾಯ ಮಾಡ್ಕೊಂಬತ್ತಾರಂತೆ. ಅವ್ರ ದೇವ್ರು ಇವ್ರ ಊರಿಗೆ ಹೋದ್ರೆ ಇವ್ರಿಗೆ ಸಂತೋಷ ಸಿಗ್ತದೆ ಅಂತೇಳಿ ಅಲ್ಲಿನ ನಂಬಿಕೆ, ಜನಗಳ ನಂಬಿಕೆ. ಅವ್ರ ದೇವ್ರದ್ದು ಅವರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ ತಗೊಂಡು ಹೋಗ್ತಾರ. ಆ ದೇವ್ರು ಗುಡ್ಡದ ಮೇಲಿಂದ ಯಾವ ಊರಿಗೆ ಹೋಗ್ತಾನ ಅವ್ರಿಗೆ ಒಳ್ಳೇದಾಗ್ತದೆ ಅಂತೇಳಿ ಅಲ್ಲಿ ನಂಬಿಕೆ. ಹಂಗಾಗಿ ಅವರು ಹೊಡ್ಕೊಂತಾರೆ. ಅದಕ್ಕೆ ನೋ ಕೇಸ್ ಅಲ್ಲಿ ಹೊಡ್ಕೊಂತಾರೆ, ಬಡ್ಕೊಂತಾರೆ. ಹೆವಿ ಕ್ರೌಡ್ ಇರ್ತದೆ ಅಲ್ಲಿ. ಆ ಟೈಮಲ್ಲಿ ಯಾರಿಗೇನಾದ್ರು ಅಲ್ಲಿ ಕೇರ್ ಮಾಡಲ್ಲ. ನಾನ್ ಮೇಲೆ ಅಲ್ಲೇ ಜತ್ತಾರು ಕೂಡ ನೋ ಕೇಸ್. ಅದು ವರ್ಷ ನಡೆಯುತ್ತಾ? ವರ್ಷ ಇವಾಗೆಲ್ಲ ಪೂರ್ಣ ಕಾಲದ ನಡೀತಾನೆ. ಒಂದ್ ವರ್ಷ 2 ವರ್ಷ ಅಲ್ಲ, ಸುಮಾರು ವರ್ಷ ನಡೀತೇನೆ. ನಾನು ಹುಟ್ಟಿದ್ದಿಲ್ಲ ಅದಕ್ಕೆ ಅದು ಬಹಳ ದಿವಸದಿಂದ ಇದೆ ಅಂತ ಹೇಳ್ಕೊಂತಾನೆ ಬರ್ತದಾರ ಪ್ರತಿಯೊಬ್ಬರು. ಅಲ್ಲಿ ನೋಡಲ್ಲ ಆಗಲ್ಲ. ನೈಟ್ ಟೈಮ್ ಹೋದ್ರೆ ನಾ ಪಾಪ ಏನ್ ಜನ ಏನ್ ಬಡ್ದಾಟ ಹೇಳ್ಬಾರ್ದಲ್ಲಿ. ನೀವು ಹೋಗಿದ್ರೆ ಮೂವರು ಫ್ರೆಂಡ್ಸ್ 3 ಕಂತು ಬಂದ್ವಿ. ಅದೇ ಜಾತ್ರೆ ಹೋಗಿದ್ದಿಲ್ಲ ಹೋಗಿದ್ವಿ. ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಅನ್ನದಾಸೋಹ ಮುಗಿಸ್ಕೊಂಡು ಬಂದ್ವಿ. ಒಳ್ಳೆ ಪ್ಲೇಸ್ ಹೇಳ್ಬೇಕಂದ್ರೆ ಶೂಟಿಂಗ್ ಪ್ಲೇಸ್ ಕೂಡ ಮಾಡ್ಬೋದು ಅಲ್ಲಿ. ಆ ತರ ಲೊಕೇಶನ್ ಒಳ್ಳೆ ಲೊಕೇಶನ್ಸ್ ಬೆಟ್ಟದ ಮೇಲೆ ಐತೆ, ಬೆಟ್ಟದ ಮೇಲೆ ಇದೆ. ಅಲ್ಲಿ ನೋಡೋ ಪ್ಲೇಸ್ ಆರಾಮಾಗಿ. ಬೆಳ್ಳೆ ವಿಲೇಜ್ ಅದು ಅಂದ್ರೆ ಹಳ್ಳಿ ಊರು, ಅದು ಒಂದು ಹಳ್ಳಿ ಊರು ಟೈಪ್. ಆಂಧ್ರ ಅದು ಆಂಧ್ರ ಕರ್ನಾಟಕ ಬಾರ್ಡರ್ ಅಂತ ಹೇಳ್ತಾರಲ್ಲ. ಅದೇ ಸ್ವಲ್ಪ ದಾಟಿ ಹೋಗ್ಬೇಕು. ಆಂಧ್ರನೇ ಆಗ್ತದೆ. ಗುಡಿ ಇರೋದು ಆಂಧ್ರಲ್ಲೇ. ಬಾರ್ಡರ್ ಅಂತ ಹೇಳ್ತಾರೆ, ಬಟ್ ಜಾಸ್ತಿ ಕ್ರಾಸ್ ಮಾಡಿ ಹೋಗ್ಬೇಕು. ಆಂಧ್ರನೇ ಪರ್ಟಿಕ್ಯುಲರ್ ಆಂಧ್ರನೇ. ಎಷ್ಟು ಲ್ಯಾಂಗ್ವೇಜ್ ಮಾತಾಡ್ತೀರಾ ನೀವು? ನಾವು ತೆಲುಗು, ಕನ್ನಡ, ಉರ್ದು, ಇಂಗ್ಲಿಷ್ ಸ್ವಲ್ಪ ಲೈಟ್ ಆಗಿ. ನಾವು ಕನ್ನಡ ಮೀಡಿಯಂ, ಕನ್ನಡನೇ ನಾವು ಬರೋದೇ ಎಡೆ ಕನ್ನಡ ತೆಲುಗು. ಅವಾಗ ಹಿಂದಿ ಸ್ವಲ್ಪ ಬರುತ್ತೆ. ಆತ ತೋಟ ಆತ ಐಸೆ ತೋಟ ಐಸೆ ಖಾನ ಹೋಗಯ ಟಿಫನ್ ಹೋಗಯ ಬಸ್ ನಾವೆಲ್ಲೇ ಹೋಗಿ. ನನಗೂ ಹಿಂದಿ ಬರಲ್ಲ. ಇಂಗ್ಲಿಷ್, ಕನ್ನಡ, ತೆಲುಗು ಈ 3 ಲ್ಯಾಂಗ್ವೇಜಸ್ ನಾನು ಯೂಸ್ ಮಾಡೋದು. ಬಟ್ ಏನಂದ್ರೆ ನೀವು ಅಬ್ಸರ್ವ್ ಮಾಡ್ರಿ, ನಮ್ ಕನ್ನಡಗೂ ಮತ್ತೆ ಉತ್ತರ ಕರ್ನಾಟಕ ಕನ್ನಡಗೂ ಮತ್ತೆ ದಕ್ಷಿಣ ಕರ್ನಾಟಕ ಕನ್ನಡಗೂ ಮತ್ತೆ ಸೌತ್ ಕನ್ನಡಗೂ ಬಹಳ ಡಿಫ್ರೆನ್ಸ್. ಈಗ ನಾವು ಮಾತಾಡೋದು ಸ್ವಲ್ಪ ರಫ್ ಆಗುತ್ತೆ ಅಷ್ಟೇ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿದಂತಂದ್ರೆ ಈ ಕಡೆ ರಾಯಚೂರು, ಗುಲ್ಬರ್ಗ, ಬೀದರ್, ಹುಬ್ಳಿ ಹೋದ್ರೆ ಆ ಕಡೆ ಹೆಂಗ್ ಮಾಡ್ತಾರ, ಬರ್ರಿ ಲಘು ಬರ್ರಿ ಪಟ್ ತಗೊಳ್ಳಿ ಹೋಗ್ರಿ ಅಂತ ಇದಕ್ಕೆ ಅಂಜ ಕದಿದ್ದಿ ಬಾ ಏಟಪ್ಪ ಆಯ್ತು ನೀ ಬರಂಗಿಲ್ಲ ಇದು ನಮ್ಮ ಬಳ್ಳಾರಿಯಲ್ಲಿ ಎದೋಕ ಗೊತ್ತಂದಾಗ ಫಸ್ಟ್ ಬಳ್ಳಾರಿ ಆಂಧ್ರ ಇನ್ನೊಂದು ಇಲ್ಲಿ ಜಾಸ್ತಿ ಆಂಧ್ರ ಕನ್ನಡ ಮತ್ತೆ 2 ಮಿಕ್ಸ್ ಆಗುತ್ತೆ. ಆ ಕಾರಣಕ್ಕೆ ಇನ್ನೊಂದು ಜಲ್ದಿ ಅಂಬೋದಕ್ಕ ಅಭ್ಯಾಸ ಐತೆ ಅನ್ನೋದಕ್ಕೆ ಅಲವಾಟು ಮುಂದೆ ಅಂತಾರ. ಆ ಮಾತ್ರ ಕನ್ನಡ ಸೇರಿಸ್ಬಿಡ್ತಾರ. ಅಲ್ಲಿ ಏನಾಗ್ಬಿಡ್ತದೆ ಭಾಷೆ ಚೇಂಜ್ ಆಗ್ಬಿಡುತ್ತೆ. ತೆಲುಗು ಕನ್ನಡ 2 ಮಾತಾಡ್ಬಿಡ್ತಾರ. ಅಲ್ಲಿ ಏನಾಗ್ಬಿಡುತ್ತೆ ಈ ಬೇರೆ ಕನ್ನಡದ ಮಾತಾಡೋರಿಗೆ ಅರ್ಥ ಆಗಂಗಿಲ್ಲ ಜಲ್ದಿ. ಇದೇನ ಈ ಒಂದು ಮೊಬೈಲ್ ನಂಬರ್ ಕಂಡಪಾಟ್ ಹಾಕಿ ಅಂತ ಕೇಳಕ ಅಲವಾಟು ಮುಂದೆ ಅಂತ ಕೇಳ್ತಾರ. ಅಲವಾಟು ಅಂದ್ರೆ ತೆಲುಗು ಯೂಸ್ ಆಗ್ಬಿಡುತ್ತೆ. ಅದು ಯೂಸ್ ಆಗ್ಬಾರ್ದು. ಏನಾಗ್ಬಿಡ್ತಾರೆ ಇಲ್ಲಿ ತೆಲುಗು ಕನ್ನಡ 2 ಮಾತಾಡೋದಕ್ಕ ಅರ್ಧ ಕನ್ನಡ ಅರ್ಧ ತೆಲುಗು ಮಿಕ್ಸ್ ಮಾಡೋದಕ್ಕ ಬೇರೆ ಜಲ್ದಿ ಅರ್ಥ ಆಗೋದಿಲ್ಲ. ಓಕೆ 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 ಆ ತರ ಅಂದ್ರೆ ಈಗ ಕನ್ನಡ ತೆಲುಗು 2 ಮಿಕ್ಸ್ ಹೊಡೆದು ಮಾತಾಡ್ತಾರ. ಇದು ನಮ್ಮ ಬಳ್ಳಾರಿ ಭಾಷೆ ಅಂತ ಹೇಳ್ತಾರ. ಅದೇ ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ರೆ ಅವ್ರು ಚಲೋ ಮಾತಾಡ್ತಿರ್ರಿ, ಒಂದೇ ಭಾಷೆ ಮಾತಾಡ್ತಾರಲ್ಲ ಹಂಗ ಅರ್ಥ ಆಗತ್ತತ್ರಿ ಅಂತ ಮಾತಾಡ್ತಾರ. ಇನ್ನ ಮೈಸೂರು ಸೈಡ್ ಹೋದ್ರೆ ಯಾವಾಗ ಬಂದಿದ್ದೀರಾ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಅಪ್ಪ ಹೇಗಿದ್ದಾರೆ, ಅಮ್ಮ ಬಂತ, ಅಮ್ಮ ಹೋಯ್ತು. ಅದೇ ನಮ್ ಕಡೆ ಸ್ವಲ್ಪ ಏನಂದ್ರೆ ಲ್ಯಾಂಗ್ವೇಜ್ ಒಂದೊಂದು ಊರಲ್ಲಿ ಅಂದ್ರೆ ಅದೇ ನಮ್ ಕಡೆ ಏನಾದ್ರೆ ಅಪ್ಪ ಬಂತ ಅಮ್ಮ ಬಂತ ಅಂದ್ರೆ ಅಲ್ಲಿ ಹೋಯ್ತಾ ಪ್ರಾಣಿಗಳಿಗೆ ಆತರ ಮಾತಾಡ್ತೀವಿ, ಅಲ್ಲಿ ಅವ್ರ ಮನುಷ್ಯರಿಗೆ ಆತರ ಮಾತಾಡ್ತಾರೆ. ಅದು ನಮ್ ಕರ್ನಾಟಕ ಎಷ್ಟು ಸ್ವೀಟ್ ಯಾವ್ದನ್ನ ಆಗ್ಲಿ ಕನ್ನಡ ಒಂದೊಂದು ಊರಲ್ಲೂ ಒಂದೊಂದು ಭಾಷೆಗೂ ರೆಸ್ಪೆಕ್ಟ್ ಕೊಡ್ತೀವಿ ನಾವು ಕನ್ನಡದವ್ರು ಅಂದ್ರೆ ಅಷ್ಟೇ. ಹೌದು ಬ್ಲಡ್ ಅಲ್ಲೇ ಬಂದ ಬಹಳ ಅಭಿಮಾನಿ ಅಂದ್ರೆ ಕರ್ನಾಟಕ ಮಂದಿಗೆ ಬಹಳ ಅಭಿಮಾನಿ. ನನಗೆ ಯಾವ್ದಕ್ಕೆ ಆಗ್ಲಿ ಈಗ ನೋಡಿ ನಾವು ಯಾರೇ ಬರ್ಲಿ ಕರ್ನಾಟಕದಾಗ ಬಂದ್ರೆ ಅವ್ರಿಗೆ ಅರ್ಥ ಹಂಗ ಹೇಳಿ ಕಳ್ಸಿವಿ. ನಾವು ಕನ್ನಡದಾಗ ಯಾರನ್ನ ಕೇರೆ ತೆಲುಗ ನಯ್ಯಾತ ಹಿಂದಿ ಕನ್ನಡ ನಯ್ಯಾತ ಪಾಯಿಂಟ್ ಒಬ್ಬೊಬ್ರು ಕನ್ನಡ ಬಂದ್ರು ಮಾತಾಡಲ್ಲ. ನಾವು ಕನ್ನಡದ ಬಂದ್ರೆ ಅವ್ರ ಅರ್ಥ ಹಂಗ ಎಲ್ಲಾ ಭಾಷೆ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದೇನಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಭಾಷೆ ಮಂದಿನೂ ಇದಾರೆ. ಎಲ್ಲಾ ಭಾಷೆ ಕಲಿಬೇಕನ್ನ ಒಂದು ಪಟ್ಟನು ನಮ್ ಛಲ ನಮ್ ಕರ್ನಾಟಕ ಮಂದಿಗೆ ಐತೆ. ಆದ್ರೂ ಅದಕ್ಕೆ ಭಾರಿ ನಮ್ ಗೌರವ ನಮ್ ಕರ್ನಾಟಕದಲ್ಲಿ ಕನ್ನಡ ಬಹಳ ಯೂಸ್ ಮಾಡಲ್ಲ. ಕನ್ನಡ ಬಂದ್ರು ಕನ್ನಡ ಮಾತಾಡೋದು ಏಕಂತಾನೆ ಇಂಗ್ಲಿಷ್ ಮಾತಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಯ್ತು ನಮ್ಮ ಕರ್ನಾಟಕದವರು. ಇವಾಗ ಎಲ್ಲ ಸ್ಟ್ರಾಂಗ್ ಮಾಡ್ಬಿಟ್ರೆ ಯಾವುದೇ ಆಗ್ಲಿ ಬೆಂಗಳೂರಲ್ಲಿ ಮಾಲ್ಗಳು ಗಿಲ್ಗಳು ಎಲ್ಲ ಕನ್ನಡ ಕಂಪಲ್ಸರಿ ಬಳಸಲೇಬೇಕು.
ಮಾಡ್ಬೇಕು 60%. ರೂಲ್ಸ್ ಮಾಡ್ಬಿಟ್ಟಾರೆ ಮನೆಯಿಂದ. ಈ ನಮ್ಮ ಬಳ್ಳಾರಿ ಕೂಡ ನೋಡ್ರ ನವೆಂಬರ್ 1ರಿಂದ 10ರವರೆಗೆ ಕನ್ನಡ ಸಿನಿಮಾ ಮಾಡ್ಬೇಕಾಗಿದ್ದೆ, ಇದು ಮಾಡ್ಬೇಕು ರೂಲ್ಸ್. ಇಲ್ಲ ಅಂದ್ರೆ ಕರ್ನಾಟಕ ಎಲ್ಲಿ ಕನ್ನಡ ಹೋಗ್ಬಿಡುತ್ತೆ. ಇಲ್ಲಿಗೆ ಕರ್ನಾಟಕ ನಮ್ಮ ಎಷ್ಟು ಬಂದಾಗಿದ್ದೆ ಇನ್ನ ಸ್ವಲ್ಪ ಇಂಡಸ್ಟ್ರಿನಲ್ಲಿ ಯಶು ಒಂದು ಒಳ್ಳೆ ಲೆವೆಲ್ಗೆ ತಗೊಂಡವ್ರು. ಒಳ್ಳೆ ಲೆವೆಲ್ ರಾಜ್ಕುಮಾರ್ ಮಾಡಾರೆ ಇಲ್ಲ ಅಂತ ಹೇಳಲ್ಲ. ಅಲ್ಲಿ ಮುಂಚೆ ಮಾಡ ಅಂದ್ರೆ ಏನ್ರಿ ಅವಾಗಿ ಸೋಷಿಯಲ್ ಮೀಡಿಯಾ ಇಲ್ಲಲ್ಲ, ಅಲ್ಲಿ ಕಡಿಮೆ ಐತೆ ಸೋಷಿಯಲ್ ಮೀಡಿಯಾ ಸ್ಪ್ರೆಡ್ಡಿಂಗ್ ಈ ತರ ಯಾವಿಲ್ಲ. ಅದಕ್ಕೆ ಕನ್ನಡ ಸ್ವಲ್ಪ ಹಿಂದಗಾಗಿದೆ. ಇವಾಗ ಏನಂದ್ರೆ KGF ಬಂದಾಯ್ತು, ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗ್ಬಿಡ್ತಲ್ಲ, ವೈರಲ್ ಆಗ್ಬಿಡುತ್ತೆ ಅದು ಅಷ್ಟೇ. ಋಷಭ್ ಶೆಟ್ಟಿ ಅವ್ರು ಬಂದ್ರು, ಯಶ್ ಅವ್ರು ಬಂದ್ರು, ಆಮೇಲೆ ಮಾಡಿದ್ದು ಸ್ವಲ್ಪ ದಾನ ಅಲ್ಲ, ಅಪ್ಪು ಅವ್ರು ಬಂದ್ರು, ಮಾಡಿದ್ದು ದಾನ 400 ಕೋಟಿ ಟರ್ನ್ ಓವರ್ ಆಲ್ ಓವರ್ ಇಂಡಿಯಾ. ಯಾರು ಇನ್ನೊಂದು ಕನ್ನಡ ಇನ್ನೊಂದು ಏನ್ರಿ ಇವಾಗ ಪುಂಡಸ್ಗೂ ಮಾಡಿದ ದಾನ ಅವ್ರು ಸತ್ ಮೇಲೆ ಗೊತ್ತಾಯ್ತಲ್ಲ, ಅದು ಭಾರಿ ಇದಾಗ್ಬಿಡ್ತದೆ. ಪುನೀತ್ ರಾಜ್ಕುಮಾರ್ ಒಂದು ಅಷ್ಟು ಒಬ್ಬ ಸ್ಟಾರ್ ನ ಕಳ್ಕೊಂಡಂತ ತುಂಬಾ ನೋವು ಐತೆ. ಇನ್ನೊಂದು ಅವ್ರು ಮಾಡಿದ ದಾನ ಧರ್ಮ ಅದು ಅವ್ರು ಗೊತ್ತಾದಂಗೆ ಮಾಡಿರಲ್ಲ, ಅದು ಭಾರಿ ಹೆಮ್ಮೆಯಿಂದ ಹೇಳ್ಕೋಬಹುದು. ಅದೊಂದು ಪಾಯಿಂಟ್ ಅಟ್ರೆ ನೀವು ಏನನ್ನ ಕೇಳ್ರಿ. ಇವಾಗ ಪುನೀತ್ ರಾಜ್ಕುಮಾರ್ ಇಂದ ಪ್ರತಿಯೊಬ್ಬರು ಅವರು ಯಾವಾಗ ಡೆತ್ ಆದ್ರು ಅವ್ರು ಸತ್ತೋದ್ಮೇಲಿಂದ ದಾನ ಮಾಡೋದು ಜಾಸ್ತಿ. ಆರ್ಗನ್ ಡೊನೇಷನ್ ನಮ್ಮ ಬಳ್ಳಾರಿ ನಂಬರ್ 1 ಆಗೈತೆ. ಕಣ್ಣು ಕಿವಿ ಕಿಡ್ನಿಗಳೆಲ್ಲ ನಮ್ಮ ಬಳ್ಳಾರಿ ಬಹಳ ಕೊಡ್ತಿದ್ದಾರೆ. ಚೆಕ್ ಮಾಡ್ರಿ ಇವಾಗ ಆರ್ಗನ್ ಡೊನೇಷನ್ ISCD ಇಂದ ಕರ್ನಾಟಕ ಅಂತ ನಮ್ಮ ಬಳ್ಳಾರಿ ಬರುತ್ತೆ. ನಮ್ಮ ಬಳ್ಳಾರಿ ಮುಂದೆ ಇದೆ ಈಗ ಆರ್ಗನ್ ಡೊನೇಷನ್ಗೆ ಅಂತಂದ್ರೆ ಅವ್ರು ಸತ್ತಾಗಿಂದ ಆರ್ಗನ್ ಡೊನೇಷನ್ ಜಾಸ್ತಿ ಆಗ್ತದೆ, ದಾನ ಧರ್ಮಗಳು ಜಾಸ್ತಿ ಆಗ್ತೈತೆ. ಹಿಂಗೆ ಮಾಡ್ತಾ ಹೋದ್ರೆ ನಮ್ಮ ಜನದಲ್ಲೂ ಎಮೋಷನಲ್ ಇದಾರೆ ಯಾವುದಕ್ಕಾಗಲಿ. ಈಗ ಎಲ್ಲರೂ ಒಂದೇ ತರ ಇದಾರಲ್ಲ. ಬೈ ಚಾನ್ಸ್ ಇದೇ ನಮ್ಮ ಫಾರಿನ್ ಅಲ್ಲಿ ಇದ್ದಿದ್ರೆ ಈಗ ಟ್ರಾಫಿಕ್ ಅಲ್ಲಿ ಅವ್ರು ಸ್ಟ್ರೈಟ್ ಹೋಗ್ತಿದ್ದೇನೆ ಅಂತಂದ್ರೆ ಯಾರು ಮಾತಾಡ್ಸಲ್ಲ. ಅವ್ರು ಹೋಗೋ ಗಾಡಿಲಿ ಸ್ಟ್ಯಾಂಡ್ ಅನ್ನ ಹಾಕೊಂಡು ಹೋಗ್ಲಿ, ಹೆಡ್ಲೈಟ್ ಅನ್ನ ಹಾಕೊಂಡು. ಅದೇ ನಮ್ಮ ಬಳ್ಳಾರಿಲಿ ಆಗ್ಲಿ ಯಾವುದೇ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಒಬ್ಬ ಪರ್ಸನ್ ಹಿಂಗ್ ಹೋಗ್ತಾರೆ ಸ್ಟ್ಯಾಂಡ್ ಹಾಕೊಂಡು ಅಂತಂದ್ರೆ ಸ್ಟ್ಯಾಂಡ್ ತಕ್ಕೊಳ್ರಿ, ಹೋಗಿ ಆಪೋಸಿಟ್ ಹೋಗಿ ಹೇಳ್ತಾರೆ. ಜನ ಒಳ್ಳೆಯರಿದ್ದಾರೆ ನಮ್ಮ ಪ್ರಪಂಚದಲ್ಲಿ. ಏನಂತಂತಂದ್ರೆ ಇಲ್ಲಿ ನಡೆಸ್ತಿರೋ ಗೇಮ್ ಒಂದು ಪೊಲಿಟಿಷಿಯನ್ಸ್. ಇಲ್ಲಿ ಪಾಯಿಂಟ್ ಬಂದಿರೋದು ಯಾವುದೇ ಆಗ್ಲಿ. ಈಗ ಒಂದು ಇಂಡಿಕೇಟರ್ ಹಾಕೊಂಡ್ರೆ ಜನ ಬಂದು ಕೇಳ್ತಾರೆ, ಆಪೋಸಿಟ್ ಬರೋ ಪರ್ಸನ್ ಹೇಳ್ತಾರೆ ಇಂಡಿಕೇಟರ್ ಹಾಕೋಣ, ಇಂಡಿಕೇಟರ್ ಆಫ್ ಮಾಡ್ಕೊಟ್ರೆ ಜಸ್ಟ್ ಏನು ಲೆಫ್ಟ್ ರೈಟ್ ಹಾಕಿದ್ರೆ ಅಂತ ಹೇಳ್ತಾರೆ, ಸ್ಟ್ಯಾಂಡ್ ಹಾಕಿದ್ರೆ ಸ್ಟ್ಯಾಂಡ್ ಆಫ್ ಮಾಡ್ಕೊಟ್ರೆ ಅಂತಾರೆ, ಹೆಡ್ ಲೈಟ್ ಆನ್ ಆಗೈತೆ ಅಂತ ಹೇಳ್ತಾ ಇದಾರೆ. ಯಾರನ್ನ ಹೆಣ್ಮಕ್ಳು ಹೋಗ್ತಾ ಇದ್ರೆ ಅದೇ ಚಕ್ರಕ್ಕೆ ತಗಲಿದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಈ ಮಟ್ಟಕ್ಕೆ ನಾವ್ ಇದೀವಿ. ಮನೋಭಾವನ ನಮ್ಮಲ್ಲಿ ಐತೆ ಇನ್ನು, ಗೊತ್ತಾಯ್ತಾ? ಇದು ಮೈಂಡ್ ಇಟ್ಕೋಬೇಕು ಯಾವ್ದನ್ನಾಗ್ಲಿ. ನಮ್ಮ ಮನೋಭಾವ ಅಂತ ಇದ್ದಿದ್ದಕ್ಕೆ ನಾವು ಇಲ್ಲಿವರೆಗೆ ಬದುಕ್ತಿದ್ರೆ. ಇದೇ ಔಟ್ ಆಫ್ ಸಿಟಿಲಲ್ಲಿ ಹೋದ್ರೆ ಯಾರು ಕೇಳಲ್ಲ, ನೀನ್ ಯಾರೋ ನಾನು ಯಾರೋ ಅನ್ನೋ ಲೆಕ್ಕಕ್ಕೆ ನೋಡ್ತಾರ. ಅದು ಪಾಯಿಂಟ್ ಬಂದು ಈ ಮನೋಭಾವ ಅನ್ನೋದಿದ್ರೆ ನಾವು ಇನ್ನ ಎಲ್ಲಿಗೋ ಹೋಗ್ತೀವಿ. ಇದು ಯಾವಾಗ್ಲೇ ಆಗಿ ಈಗ ಸಡನ್ಲಿ ಒಂದ್ ಪರ್ಸನ್ ಬಂದು ಆಕ್ಸಿಡೆಂಟ್ ಆಗಿ ಬಿದ್ದ ಅಂತಂದ್ರೆ 4 ಜನ ಸಡನ್ಲಿ ಗಾಡಿ ನಿಂದ್ರಿಸಿ ಎಬ್ಬಿಸ್ತಾರ, ಅವನ್ನ ಎಬ್ಬಿಸ್ತಾರಲ್ಲ. ನೀವು ನೋಡಿ ಸಡನ್ಲಿ ಯಾರಾದ್ರೆ ಹೆಣ್ಮಗು ತಲೆ ತಿರುಗಿ ಬಿತ್ತು ಅಂತಂದ್ರೆ ಏನಾಯ್ತಮ್ಮ ಅಂತ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರ್ಸೋಷ್ಟು ಒಳ್ಳೆ ಗುಣ ನಮ್ ಜನರಲ್ ಐತೆ ಮನೋಭಾವ. ನೀನ್ ದುಡ್ಡು ಕೊಡ್ತಾರೋ ಇಲ್ಲ ಸೆಕೆಂಡ್ರಿ, ಅದು ಅವ್ರ ಹತ್ರ ಇರುತ್ತೋ. ನೇಚರ್ನಾಗಂತೂ ಎಲ್ಲ ನಮ್ಮ ಕರ್ನಾಟಕ ಅಂತ ಆಲ್ ಓವರ್ ಇಂಡಿಯಾ ಮಾಡ್ತಾರೆ. ಅದ್ರಾಗ ನಮ್ ಕನ್ನಡ ಮಂದಿ ಅಂದ್ರೆ ಇನ್ನೂ ಜಾಸ್ತಿ ಪ್ರೀತಿ. ಅದ ನಮ್ ಉತ್ತರ ಕರ್ನಾಟಕ ಅಂತಂದ್ರೆ ಎತ್ತಿದ ಕೈಯಿಂದ ಬರ್ಲೇ ಇವ್ ಯಾರ ಬಿದ್ದ ಎತ್ತಲ್ಲ ನೀವು ಇವ ಚಲೋ ಇದ್ದಲ್ರಿ ಲಗನ್ ಬಿದ್ದಾರ. ಅಂದ್ರೆ ನಮ್ದ್ರಲ್ಲಿ ಏನಂದ್ರೆ ಮಾತಾಡೋ ಟೈಮ್ನಾಗ ಸಡನ್ಲಿ ಏನೇ ಫಾಸ್ಟ್ ಬಂದು ರಟಕ್ಕನ ಒಂದು ವರ್ಡ್ ಯೂಸ್ ಮಾಡ್ತೀವಿ ನಾವು, ಬ್ಯಾಡ್ ವರ್ಡ್ ಏನ್ ಹೇಳೋದು. ಅದು ಆಕ್ಚುಲಿ ಮೈಸೂರು ಸೈಡ್ ಹೋದ್ರೆ ಬಹಳ ದೊಡ್ಡ ವರ್ಡ್ ಆಗ್ಬಿಡ್ತೈತೆ. ನಮ್ ಬಳ್ಳಾರಿ ಸೈಡ್ ಅದ್ರ ಅಂದಿರೋದಕ್ಕೆ ಗಮನ ಇರಲ್ಲ, ಅಷ್ಟು ಫಾಸ್ಟ್ ಆಗಿ ಅಂದ್ಬಿಡ್ತೀವಿ. ಫಾಸ್ಟ್ ಆಗಿ ಅವ ಹೆಂಗ್ ಗೊತ್ತಲ್ಲ ಅವ ಸೊಳೆ ಮಗ ಬಳ್ಳಾರಿ ಬಂದಿ ಅದು ಯಾವ್ದಾಗ್ಲಿ ಬಳ್ಳಾರಿ ಮಂದಿ. ಈಗ ಬೈ ಚಾನ್ಸ್ ಕರ್ನಾಟಕ ಮಂದಿಗೆ ಇವು ಬೈಕಲ್ ಫಾಸ್ಟ್ ಹೋಗ್ತದ, ಏನ್ ಸ್ಪೀಡ್ ಹೊಡಿತಲ್ಲ ಸುಳೆ ಮಗ. ಬೈಕ್ ಸ್ಲೋ, ಯೂನಿಯಾ ಸುಳೆ ಎಲ್ಲ ಸ್ಲೋ ಆಗತ್ತನ್ನ. ಆಮೇಲೆ ಏನಾದ್ರೆ ಯಾವ್ದಾದ್ರು ಮೂವೀಸ್ ಗೊತ್ತು ದೊಡ್ಡ ಸ್ಟಾರ್ ಏನಾದ್ರು ಫ್ರೇಮಲ್ಲಿ ಬಂದ್ಬಿಟ್ಟದ್ರ ಬಾ ಏನ್ ಫೈಟ್ ಮಗ ಬಡ್ದ ಅದ ಯೂಸ್ ಮಾಡ್ತೀವಲ್ಲ ಆ ವರ್ಡ್. ಅದೇ ಏನಾದ್ರು ನಾವು ಮೈಸೂರು ಬ್ಯಾಂಗ್ಳೂರ್ ಸೈಡ್ ಬೆಳೆಸಿದ್ರಿ ಈ ವರ್ಡ್. ಎಂತ ಮಾತು ಅಂದ್ಬಿಟ್ರಿ ಇವನು. ಅದೇ ನಮ್ಮ ಬಳ್ಳಾರಿ ಸೈಡ್ ಮಾಡ್ಬಿಟ್ರೆ ಕಂಪ್ಲೀಟ್ ಆಗಿ ಅಸಲ್ ಅದು ಡಾಮಿನೇಟ್ ಮಾಡ್ಬಿಡ್ತಾರೆ ನೋಡಿ. ಈ ಕಡೆ ಅಂತಂದ್ರೆ ಅದಿಲ್ಲ ಬೆಳಿಗ್ಗೆ ನಮಗೆ ಬೆಳಿಗ್ಗೆ ಬೈಕ್ ತಗೊಳೋದ್ರೆ ಈ ಸೊಳಮಗೆ ಇಷ್ಟು ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಆ ಕಡೆ ಸ್ವಲ್ಪ ಡೌನ್. ಈಗ ನೋಡಿ, ಈಗ ನಾವು ಮಾಡಿದ ವಿಡಿಯೋ ಇನ್ನೊಬ್ರು ನೋಡಿದಾಗ
ಈ ಸಿನಿಮಾಗೆ ಏನ್ ಮಕ್ಕಳಲ್ಲಿ ವಿಡಿಯೋ ಮಾಡ್ತಾರೆ ಇದೊಂದು ಪ್ರತಿ ಒಂದಕ್ಕೂ ಕಾಮೆಂಟ್ ಆಗ್ತಾನೆ ಇರ್ತದೆ. ಅವೇ ಅದು ಕಾಮನ್ ಭಾಷೆ ಅದು. ಸುಳೆ ಮಗ ಅಂಬೋದು ಅದು ಅದಂತೂ ಆ ವರ್ಡ್ ಅಂತೂ ಇನ್ನೊಂದು ಅದೊಂದು ನೀವು ಅಂದ್ಬಿಟ್ಟಿದ್ದೇನೆ, ಅದೊಂದು ತಪ್ಪಾಗುತ್ತೆ. ಅದು ಆಕ್ಚುಲಿ ನಾವು ನಿಮ್ಗೆ ಹೇಳ್ತಾ ಇರೋದು, ನಮ್ಮ ಬಳ್ಳಾರಿ ಮಂದಿ ಆಗ್ಲಿ, ನಮ್ಮ ರಾಯಚೂರು ಮಂದಿ ಆಗ್ಲಿ, ಆ ಕಡೆ ಉತ್ತರ ಕರ್ನಾಟಕ ಮಂದಿ ಆಗ್ಲಿ, ಸಡನ್ಲಿ ಆ ವರ್ಡ್ ನ ನೀವು ಅಲ್ಲಿ ಯೂಸ್ ಮಾಡ್ಬೇಡ್ರಿ. ನಮ್ಮಲ್ಲಿ ನಮ್ಮಿದ್ರೆ ಬೇರೆ ಕಡೆ ಅಂದ್ರೆ ಪಾಪ ಅವ್ರಿಗೆ ಗೊತ್ತಿರೋಲ್ಲ, ಸಡನ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ಅದು ವರ್ಡ್ ನಮ್ಮ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಾರೆ ಈ ಸುಳೆ ಮಗ ಅಂಬೋದ್ರಿಂದ. ನಾವು ಕಾಮನ್ ಆಗಿರ್ತೀವಿ, ಅದು ಬೇಕಂತ ಅನ್ಬೇಕಂತ ಅನ್ಬೋದಿಲ್ಲ ಅದ್ರ. ನಾವು ತಿನ್ನೋ ಫುಡ್ಡು ಕರ್ನಾಟಕದಲ್ಲಿ ಆ ಕಡೆ ಮುದ್ದೆ ತಿಂತಾರೆ, ನಾವು ಜೋಳದ ರೊಟ್ಟಿ ತಿಂದು ಒಂದ್ ದಿವಸ ಎಲ್ಲ ಬದುಕ್ತೀವಿ. ಇದು ನೆನಪೈತೆ ನಿಮ್ಗೆ. ನಮ್ಮ ತಾತರು ಪುರಾತ ಕಾಲದಲ್ಲಿ ನೋಡಿ, ಇದೇ ನಮ್ಮ ಕರ್ನಾಟಕದಾಗ ಸೋಮವಾರ ಬಂದ ಹೆಣ್ಮಕ್ಳು ಊಟನೇ ಮಾಡಲ್ಲ. ನಮ್ಮದ್ರಲ್ಲಿ ಸೋಮವಾರ ಬಂದ ಹೆಣ್ಮಕ್ಳು ಊಟನೇ ಮಾಡಲ್ಲ. ಬೆಳಿಗ್ಗೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ಗುಡಿಗೆ ಬಂದು ಸಾಯಂಕಾಲ ಅದು ಮತ್ತೆ ಊಟ ಮಾಡಲ್ಲ, ಮಂಡ್ಯಕ್ಕೆ ತಿಂತಾರ. ಸಾಯಂಕಾಲ ಟೈಮ್ ಕೂಡ ಮಂಡ್ಯಕ್ಕೆ ತಿಂದ ಊಟ ಮಾಡಲ್ಲ. ಮತ್ತೆ ಮಂಗಳೂರು ಬೆಳಿಗ್ಗೆ ಸ್ನಾನ ಮಾಡಿ ದರ್ಶನ ಮಾಡ್ಕೊಂಡು ಊಟ ಮಾಡ್ತಾರೆ. ಆ ಥರ ಇದನ್ನೇ ಹಿಂಗೆ ಡೆವಲಪ್ ಆಗ್ತಾ ಹೋಗ್ಬೇಕು ಬರ್ತಾ 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 ಫ್ಯೂಚರಲ್ಲಿ. ಯಾಕಂತಂದ್ರೆ ಇವಾಗಿರೋ ಜನ್ರೇಷನಲ್ಲಿ ಭಾಳ ಇದೆ. ನಾಳೆ ನಾವು ಬೆಳಿಗ್ಗೆ ನಮ್ಮ ಮಕ್ಳಿಗೆ ಹೇಳ್ಬೇಕಂದ್ರೆ ಇಂಥದ್ದು ದೇವಸ್ಥಾನ ಇತ್ತು, ಸೋಮವಾರ ಶಿವನ ಪೂಜೆ ಮಾಡ್ತೀವಿ, ಮಂಗಳವಾರ ದೇವಿ ಪೂಜೆ ಮಾಡ್ತೀವಿ, ಬುಧವಾರ ಗಣೇಶನ್ ಮಾಡ್ತೀವಿ, ಗುರುವಾರ ಸಾಯಿಬಾಬನ್ ಮಾಡ್ತೀವಿ, ಶುಕ್ರವಾರ ದೇವತೆ ಮಾಡ್ತೀವಿ, ಶನಿವಾರ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಹೇಳ್ಕೊಡೋ ಕಾಲ ಕೂಡ ಬಂದ್ಬಿಡ್ತದೆ ಬರ್ತಾ ಬರ್ತಾ ಮುಂದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಿದೀವಿ, ನಾಳೆ ಹೋಗಲ್ಲ, ನಾಡ್ದ ದೇವಸ್ಥಾನನೇ ಇರಲ್ಲ. ಈ ಲೆವೆಲಲ್ಲಿ ಹೋಗ್ತಾ ಇದೆ ಪ್ರಪಂಚ. ಏನಂದ್ರೆ ಜನ ಈಗ ನೋಡ್ರಿ ಮೊಬೈಲ್ ಹಿಡ್ಕೊಂಡು ಊಟ ಮಾಡ್ತಾರಲ್ಲ, ಅದು ಮೊಬೈಲ್ ಕಮ್ಮಿ ಮಾಡ್ಕೊಂಡು ಆ ಮೊಬೈಲ್ ನೋಡೋದಕ್ಕ ದೇವ್ರುಗಳನ್ನೇ ಮರ್ತ್ಬಿಟ್ಟದ. ಈಗ ಇದೇ ಒಂದು ಈಗ ನೋಡು, ಈಗ ನೋಡು ಈಗ ಅದೇ ಜಾತ್ರೆ ನಡೀತದೆ ಅಂದ್ರೆ ಜನನೇ ಹೋಗಲ್ಲ. ಅದೇ ಒಂದು MLA ಬರ್ತಾರೆ ಅಂದ್ರೆ ಜನ ಫುಲ್ ಆಗ್ಬಿಡ್ತಾರೆ. ಇದಕ್ಕಂದ್ರೆ ಆ ಸರಾಯಿ ಕೊಡೋದಕ್ಕ ಮತ್ತೆ ಏನೋ ಇದು ಮಾಡ್ತಾರಲ್ಲ ಆಲ್ಕೋಹಾಲು, ಆ ಕಾರಣಕ್ಕೆ ಇವ್ರು ಏನಾಗ್ಬಿಡ್ತಂದ್ರೆ ಗುಡಿ ಹತ್ರ ಹೋದ್ರೆ ಕೊಡಲ್ಲ, ಅಲ್ಲಿ ಜನಕ್ಕೆ ಸೇರಲ್ಲ. ಇಲ್ಲಿ ಇದೇ MLA ಬರ್ತಾನೆ ಅಂದ್ರೆ ಆಚೀಗ ಬೆಳ್ಳೆಕ್ಕಿದ್ದ ಸಾಯಂಕಾಲ ಜೇಕರ್ ಹಾಕಿದ್ದೆ ಜೇಕರ್ ಹಾಕಿದ್ದೆ ₹100 ಬರುತ್ತಂತ, ₹100 ಬರುತ್ತೆ, ಎಣ್ಣೆ ಬರುತ್ತೆ, ಎಣ್ಣೆ ಬಡಿ ಜೈ ಹೇಳಿ ಗಾಡಿ ಪೆಟ್ರೋಲ್ ಬರುತ್ತಂತ. ಇದಂತೂ ಕಾಮನ್ ಆಗ್ಬಿಡುತ್ತೆ. ಇದಾಗ್ಬಿಡುತ್ತೆ. ಈ ಜನಗಳು ತಿಳ್ಕೊಂಬೋರ್ಗೆ ಇದಂತೂ ಚೇಂಜ್ ಆಗಲ್ಲ. ಅದಂತೂ ಕನ್ಫರ್ಮ್. ಆಮೇಲೆ ಇನ್ನೊಂದು ಏನಂತಂದ್ರೆ ಕೇಳೋದು ಬರ್ತದೆ ನಿಮಗೆ, ಜೆನ್ಯೂನ್ ಆಗಿ ಹೇಳ್ಬೇಕು. ಇವಾಗ ನಾನು ಕೇಳೋ ಕ್ವಶನ್, ನಿಮ್ಮ ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಈಗ 11% ಅಲ್ಲಿ ಯಾರ ಮೇಲೆ ಕ್ರಶ್ ಆಗಿಲ್ವಾ? ಅಯ್ಯೋ, ಲವ್ ಅಂಬೋದೇ ಗೊತ್ತಿಲ್ಲ ಯಾರು ನಮಗೆ. ಆ ಜನರೇಷನ್ ಏನಿಲ್ಲ, ಊಟ ಮಾಡ್ತೀವಿ, ತಿಂದ್ವಿ, ಅಡ್ಡಾಡ್ತೀವಿ, ಏನಾದ್ರೂ ಲವ್ ಅಂಬೋದೇ ಗೊತ್ತಿಲ್ಲ. ಭಯ ಅಂತಲ್ಲ, ಅವ ಮಾತಾಡ್ಸ್ಬಿಡೋ ದೊಡ್ಡಮ್ಮ ಬೆಂಕಿ ಅಕ್ಕ ಅಂತ ಓದಿದ್ವಿ, ಏನ್ ಆ ಫೀಲಿಂಗೇ ಬರ್ತಿಲ್ಲ. ಇವಾಗ ಆಂಟಿ ಅಂಕಂತ ಫೀಲಿಂಗ್ ಬರ್ತಾ ಇರೋದು ಇವಾಗಿನ ಜನ್ರೇಷನ್. ಆ ಟೈಮಲ್ಲಿ ನಾವೇ ಒಂದೇ ಊರಿಗೆ ನಡ್ಕೊಂಡು ಹೋಗ್ತೀವಿ. ವಿಲೇಜ್ ಅವ್ರದ್ದು ಇನ್ನೊಂದು ಊರಿಗೆ ಸ್ಕೂಲ್ ಹೋಗ್ತೀವಿ. ನಮ್ಮ ಬಗ್ಗೆ ಅಕ್ಕಪಕ್ಕ ಹೆಣ್ಮಕ್ಳು ಬರ್ತಿದ್ರು. ಯಾವತ್ತು ಏನೋ ಅದಿಲ್ಲೇ ಇಲ್ಲ. ಇವನ್ ಹುಡುಗರು 4ನೇ ಕ್ಲಾಸ್ ಹುಡುಗರು ಲವ್ ಮಾಡ್ತಾರೆ. ಬಹಳ ಡೇಂಜರ್ ಅದು. ಯಾಕಂತ ಇನ್ನೊಂದು ಸ್ಕೂಲ್ ಟೀಚರ್ ಕೂಡ ಅವ್ರಿಗೆ ತಿದ್ದಬೇಕು. ಇದು ಅದು ಹೇಳ್ಬೇಕು, ಹೇಳ್ತಾ ಇಲ್ಲ ಟೀಚರ್ಸ್. ಯಾಕಂತ ಇವಾಗ ನೋಡ್ತೀವಲ್ಲ, ಅಲ್ಲಿ ನ್ಯೂಸ್ ಟೀಚರ್ ಸ್ಟೂಡೆಂಟ್ ಓಡಾಡೋದು ನೋಡ್ತೀವಿ. ಬರ್ತಾ ಟೀಚರ್ ಮಕ್ಕಳ ಮೇಲೆ ಅತ್ಯಾಚಾರ. ಇದು ಇನ್ನೊಂದು ಪ್ರೈವೇಟ್ ಸ್ಕೂಲ್ ಆಗೋದ್ರಿಂದ ಸೆಕೆಂಡ್ ಓದೋ ಹುಡುಗಿಯರು ತಾನಾಗಿ ಟೀಚರ್ ಮಾಡ್ಬಿಡ್ತಾರ, ಅಲ್ಲಿ ಫೇಲ್. ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಆಗಾದ್ರೆ ಸೆಕೆಂಡ್ ಇಯರ್ ಮಾಡಿ ಟೀಚರ್ಸ್ ಮಾಡಿದ್ರೆ ಟೀಚರ್ ಆಗೋದು. ಇಲ್ಲಿ ಇರೋ ಜನ ನಮ್ಮ ಕ್ವಶನ್ ಎಲ್ಲ ಆಯ್ತು. ಇವಾಗ ನಿಮ್ಮದು ಹೇಳಿ. ನೆಕ್ಸ್ಟ್ ಕ್ವಶನ್ ನಮ್ದೇ ಹೇಳಿ. ಅಬೌಟ್ ಮೀ. ಒಂದು ವರ್ಡ್ ಅಬೌಟ್ ಮೀ ಅಂದ್ರೆ ನಿಮ್ ಬಗ್ಗೆ. ನಿಮ್ ಬಗ್ಗೆ ಏನ್ ಹೇಳ್ಬೇಕಾಗುತ್ತೆ, ನಾನ್ ನಿಮ್ಮಲ್ಲಿ ನೋಡಿರೋದಂದ್ರೆ ಬಹಳ ಪೇಷನ್ಸ್. ಅಷ್ಟೇ, ಬಹಳ ಪೇಷನ್ಸ್. ಯಾವ್ದ್ರಲ್ಲೂ ಹೋದ್ರು ಏನೇ ಮಾಡಿದ್ರು ಬಹಳ ಪೇಷನ್ಸ್ ಇಂದ, ಸ್ವಲ್ಪ ತಾಳ್ಮೆಯಿಂದ ಹೋಗ್ತೀರಿ. ಯಾವ್ದಾರ ವರ್ಕ್ ಆಗಲಿ ಯಾವ್ದಾಗಲಿ ಸ್ವಲ್ಪ ಹಿಂದೆ ಮುಂದೆ ಅಷ್ಟು ಅವಸರ ಇದ್ದಂಗೆ ಆ ಪೇಷನ್ಸ್ ಎಲ್ಲ ನಿಮ್ಮಲ್ಲಿಂದ ಕಲ್ತ್ಕೋಬೇಕು ನಾವು. ಅಷ್ಟು ಬಿಟ್ರೆ ಇನ್ನೇನಿಲ್ಲ ನಿಮ್ಮ ಬಗ್ಗೆ ಹೇಳೋಂಥ. ನಿಮ್ ಫ್ರೆಂಡ್ಸ್ ಹತ್ರ ಒಂದು 4 ಕ್ವಶನ್ಸ್ ಕಲೆಕ್ಟ್ ಮಾಡಿದ್ವಿ. ಹೌದಾ? ಓಕೆ. ನಿಮ್ ಫ್ರೆಂಡ್ಸ್ ಎಲ್ಲ ಹೇಳೋ ಒಂದೇ ಮಾತು, ಯುವರಾಜ್ಗೆ ಗರ್ಲ್ ಫ್ರೆಂಡ್ ಇದಾರಾ ಇಲ್ಲ ಅಂತ. ಇದೇ ಕ್ವಶನ್. ನಂದು ಗರ್ಲ್ ಫ್ರೆಂಡ್ ಯಾರಿಲ್ಲ. ನನಗೆ ಈಗ ಹೇಳೋದು ಯಾರ ಗರ್ಲ್ ಫ್ರೆಂಡ್ಸ್ ಇಲ್ಲ. ಬಟ್ ಇತ್ತಂತಂದ್ರೆ ಚಾನ್ಸಸ್ ನಾವು ಮಾಡ್ತೀವಿ. ಆ ಥರ ಇತ್ತಂತಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳ್ತೀನಿ.
ನಾನು ಆ್ಯಕ್ಚುಲಿ ಸೀನಿಯರ್ ಪ್ರೆಸೆಂಟ್, ನಾವು ಇಲ್ಲ ನೋಡೋಣ ಆ ಥರ ಇದ್ರಿ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಮ ಫ್ರೆಂಡ್ ಕೇಳೋದು ಇನ್ನೊಂದು ಕ್ವಶನ್ ಏನಂದ್ರೆ, ಮ್ಯಾರೇಜ್ ಇವ್ರದ್ದು ಫಿಕ್ಸ್ ಆಗಿದೆ ಅಂತ ಕೇಳ್ಪಟ್ಟೆ ಅಂತ. ಯಾರು ಬಂದ? ಹೌದು. ನನ್ನ ಮ್ಯಾರೇಜ್ ಫಿಕ್ಸ್ ಆಗಿದ್ರೆ ನಿಮಗೆ ಯಾರು ಎಲ್ಲ ಫೇಕ್ ಎಲ್ಲ ಉಚ್ಚಿಬಿಟ್ಟರು. ಆ್ಯಕ್ಚುಲಿ ನನ್ನ ಮ್ಯಾರೇಜ್ ಫಿಕ್ಸ್ ಆದರೆ ಫಸ್ಟು ನಿಮ್ಮ ಪಕ್ಕದಲ್ಲಿರೋರಿಗೆ ಗೊತ್ತಾಗ್ತದೆ. ಅವರೇ ನಮ್ಮ ಮೇನ್ ಲೀಡು. ಅವರೇ ಬಂದರೆ ಅವ್ರಿಗೆ ಮೆಸೇಜ್ ಗ್ಯಾಂಗ್ ಲೀಡ್ರು ಬಂದರೆ ಅವ್ರಿಗೆ ಬರುತ್ತೆ ಮೆಸೇಜ್ ಮ್ಯಾರೇಜ್ ಇರೋದು ಫಿಕ್ಸ್ ಆದ್ರಿಗಿನ. ಯಾಕಂದ್ರೆ ನನಗೇನೋ ಫಾಸ್ಟಾಗಿ ನಮ್ಮ ಅಮ್ಮ ತಿಳಿಸೋ ಪುರೋಹಿತರು ಅವರೇ ನಿಂತು ನಮಗೆ ಮದುವೆ ಮಾಡಿಕೊಡುವಾಗ ಮುಂದೆ ಪಕ್ಕದಲ್ಲಿ ಇಟ್ಕೊಂಡು ಏನಾಗಲಿ ಸ್ಪ್ರೆಡ್ ಆಗಲಿ, ಅವ್ರಿಗೆ ನ್ಯೂಸ್ ಸ್ಪ್ರೆಡ್ ಆಗೋದು. ಅಷ್ಟಕ್ಕಿಂತ ಮೊದಲು ಇನ್ಯಾವುದು ಸ್ಪ್ರೆಡ್ ಆಗಲ್ಲ ಅಷ್ಟು ಈಸಿಯಾಗಿ. ಅವ್ರಿಗೆ ಗೊತ್ತಾಗ್ದೇನೆ ಸ್ಪ್ರೆಡ್ ಆಗೋಂಥ ನ್ಯೂಸ್ ಅಂದರೆ. ನೆಕ್ಸ್ಟ್ ಕ್ವಶನ್. ನಿಮಗೆ ಜಾಸ್ತಿ ಫಾರಿನ್ ಇಷ್ಟನಾ ನಿಮ್ಗೆ ಇಂಡಿಯನ್ ಇಷ್ಟನಾ? ನಮಗೆ ಬಂದು ಇಂಡಿಯನ್ ಸಿಟಿನೇ ಇಷ್ಟ. ಫಾರಿನ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇಂಡಿಯಾ ಇಸ್ ಎ ಗುಡ್ ಡೆವಲಪ್ಡ್ ಸಿಟಿ ಅಂತ ಅನ್ಕೊಂತೀನಿ ನನಗೆ ಅನ್ಸ್ಬೇಕಾದ್ರೆ. ಯಾಕಂದ್ರೆ ಫಾರಿನ್ ನಮಗಿನ ಮುಂದಿರ್ಬೋದು, ಬಟ್ ಜನ ಅಷ್ಟೊಂದು ನಮಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಬಾಂಡಿಂಗ್ ಜಾಸ್ತಿ ಇರ್ತದೆ. ಯಾವುದಕ್ಕಾಗಲಿ ಪರ್ಸನ್ ಟು ಪರ್ಸನ್ ಬಾಂಡಿಂಗ್ ಜಾಸ್ತಿ ಇರ್ತದೆ. ಬಟ್ ಫಾರಿನ್ ಕಂಟ್ರಿಲಿ ಈ ಬಾಂಡಿಂಗು ಈ ಥರ ಬರಲ್ಲ. ಅದರಲ್ಲಿ ನಮಗೂ ಅವ್ರಿಗೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಕೊಡುತ್ತೆ ಯಾವುದ್ರಲ್ಲೂ ಹೋದ್ರು. ಬಟ್ ಅದಕ್ಕಾಗಿ ನಮ್ಗೆ ಇಂಡಿಯನ್ ಕಲ್ಚರ್ ಅಂದ್ರೆ ಇಷ್ಟ. ಡಿಸ್ಕ್ರಿಪ್ಷನ್ ಇನ್ ದ ವರ್ಲ್ಡ್ ಅಬೌಟ್ ಯುವರ್ ಬ್ಯಾಚ್ ಇನ್ ಕಾಲೇಜ್. ಡಿಸ್ಕ್ರೈಬ್ ಇನ್ ವರ್ಡ್ ಅಬೌಟ್ ಅವ್ರ ಬ್ಯಾಚ್ ಅಂತಂತಂದರೆ, ನಮ್ಮ ಬ್ಯಾಚಲ್ಲಿ ಆ್ಯಕ್ಚುಲಿ ನಾವು ಬಾಯ್ಸ್ ಒಂದು 11 ಮೆಂಬರ್ಸ್ ಇದ್ರಿ. 11 ಮೆಂಬರ್ಸ್ ಒಳಗಡೆನೂ ಎಲ್ಲರೂ ಆ 11 ಮೆಂಬರ್ಸ್ ಎಲ್ಲರೂ ಭಾಳ ಅಂದರೆ ಭಾಳ ಈಕ್ವಾಲಿಟಿಯಿಂದ ಭಾಳ ಯಾವುದೇ ಆಗಲಿ ಏನೇ ತೊಂದರೆ ಬಂದರೂ ಒಂದು ಯೂನಿಟಿ ಅನ್ನೋದು ನಮ್ಮಲ್ಲಿ ಯಾವಾಗಲೂ ಇತ್ತು. ಒಗ್ಗಟ್ಟಿಂದ ಇರ್ತಿದ್ರೆ ಯಾವುದನ್ನಾಗಲಿ, ಒಂದು ಏನೋ ಡಿಸಿಷನ್ ತೊಗೋಬೇಕಂತಂದ್ರೂ, ಒಂದು ಏನೇ ಮಾಡ್ಬೇಕಂತಂದ್ರೂ ಭಾಳ ಒಗ್ಗಟ್ಟಲ್ಲಿರ್ತಿದ್ರು. ಬಟ್ ಒಂದೇ ಒಂದು ಫೀಲಿಂಗ್ ಏನಂತಂದರೆ, ನಮ್ಮ ಬ್ಯಾಚಿನ ಇಷ್ಟು ಬೇಗ ಮಿಸ್ ಮಾಡ್ಕೊಂಬಿಟ್ಟೆ ಅಂತ ನಾನು ಅಂದ್ಕೊಂಡಿಲ್ಲ. ಡೇಸು ಗೋಲ್ಡನ್ ಡೇಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಲಾಸ್ಟ್ ಒಂದು 2.5 ಇಯರು ಭಾಳ ಅಂದರೆ ಭಾಳ ಇದು ಮಾಡಿದ್ರಿ. ಆ್ಯಕ್ಚುಲಿ ಆ ಲೈಫು ಮತ್ತೆ ಬರ್ತಾ ಇಲ್ಲ. ಆ ಬೆಂಚು, ಆ ಕುಂತಿರೋದು ಜಾಗ ಇನ್ನೂ ಮೆಮೊರೀಸ್ ನನಗೆ ಇನ್ನೂ ಹಂಗೆ ಐತೆ. ನಾವು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಫ್ರೆಂಡ್ಸ್ ಮೇಲೆ ತೀಟೆ ಮಾಡಿದ್ದು, ಕಾಲೇಜ್ ಲೆಕ್ಚರ್ ಮೇಲೆ ಪಂಚ್ ಹಾಕಿದ್ದು, ಇವೆಲ್ಲ ಇನ್ನೂ ಮೆಮೊರೀಸ್ ಇದೆ. ಬಟ್ ಏನಂತಂತಂದರೆ, ಒಂದು ಸ್ಟೆಪ್ ಮೂವ್ ಆಗಬೇಕಂದ್ರೆ ಒಂದು ಸ್ಟೆಪ್ ಬಿಡಬೇಕಂತ ಹೇಳ್ತಾರೆ. ಕಳ್ಕೋಬೇಕಾಗುತ್ತೆ. ಬಟ್ ಅದೇ ಕಾರಣದಿಂದ ನಮ್ಮ ಫ್ರೆಂಡ್ಸ್ನೆಲ್ಲ ಅದೊಂದೇ ಭಾಳ ಮಿಸ್ ಆಗ್ತಿದ್ದೀನಿ. ಅವರು ನಮ್ಮ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಅಷ್ಟು ಬಿಟ್ಟರೆ ಏನೋ ಒಂಥರ ಎಲ್ಲೋ ಒಂದು ಮಿಸ್ ಆಗಿದ್ದೀನಿ ಅನ್ನೋ ಫೀಲು ಹೊರಗಡೆ ಯಾವತ್ತೂ ಇದ್ದೇ ಇರುತ್ತೆ. ಯಾಕಂದರೆ ಆ ಥರ ಇರೋ ಬ್ಯಾಚ್ ನಮ್ಮ ಕಾಲೇಜಲ್ಲಿ, ನಮ್ಮ ಬ್ಯಾಚಲ್ಲಿ ಎಕ್ಸ್ಪೆಷಲಿ ಬೇರೆ ಬ್ಯಾಚಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಬ್ಯಾಚ್ ಎಷ್ಟೋ ಬೆಟರ್. ಯಾವುದಕ್ಕನ್ನಾಗಿ ರೈಟ್ ಓಕೆ ಮಾಡೋಣ ಅಂದ್ಕೊಂಡು ಮೂವ್ ಆಗ್ತಿದ್ರು. ಬಟ್ ಏನೋ ಒಂದು ಅದೇ ಹೇಳ್ತಾರಲ್ಲ, ಒಂದು ಬೇಕಂದರೆ ಒಂದು ಬಿಡ್ಬೇಕಂತ, ಹಂಗಾಗಿ ಡೌನ್ ಆಯಿತು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ನಾನೇ ಕೇಳ್ತೀನಿ ನಿಮಗೆ ಕ್ವಶನ್ಸ್ ರಿಟರ್ನ್. ನೀವು 2 ಕ್ವಶನ್ಸ್ ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ನೀವು ಲಾಸ್ಟಲ್ಲಿ ಕೇಳಿ. ಓಕೆ. ಆ್ಯಂಡ್ ಏನು ನೆಕ್ಸ್ಟ್ ಕ್ವಶನ್ ಏನಂದರೆ, ನಿಮ್ಮ ಲೈಫಲ್ಲಿ ಫಸ್ಟ್ ಕ್ರಶ್? ನನ್ನ ಲೈಫಲ್ಲಿ ಫಸ್ಟ್ ಕ್ರಶ್ ಅಂತಂತಂದರೆ ಅದು ಆ್ಯಕ್ಚುಲಿ ಸ್ಕೂಲ್ ಡೇಸಲ್ಲಿ ಆಗಿತ್ತು. ಬಟ್ ಇವಾಗ ಯಾರೋ ಕಾಲೇಜ್ ಡೇಸಲ್ಲಿ ತಿಳ್ಕೊಬೋದಾ ನಾವು? ಅವ್ರ ಹೆಸರು ಹೇಳೋದು ಬೇಡ ಬಿಡಿ, ಯಾಕಂದರೆ ಕ್ಯಾಮ್ರಾ ಮುಂದೆ ಇದ್ದೀರಲ್ಲ. ಓಕೆ, ಅದೆಲ್ಲ ಮಾತಾಡೋದು ಪೆಟ್ ನೇಮ್ ಹೇಳ್ಬೋದಲ್ಲ? ಪೆಟ್ ನೇಮ್ ಯಾರು ನೋಟ್ ಮಾಡೋಕ್ಕಾಗಲ್ಲ. ಪೆಟ್ ನೇಮ್ ನೋಟ್ ಮಾಡೋಕ್ಕಾಗಲ್ಲ ಅಂತಂತಂದರೆ ಹೇಳ್ಬೋದು. ಬಟ್ ಏನಂತಂತಂದರೆ ಅನ್ಫಾರ್ಚುನೇಟ್ಲಿ ಇಲ್ಲೇ ಅಂದರೆ ಅದು ಅವಾಗ ಹೈಸ್ಕೂಲಲ್ಲಿ ಇದ್ದಾಗ ಈಗ ಕಾಲೇಜ್ ಬಿದ್ದಿರ್ತೀರಿ. ನಾನು ಕೇಳೋದೇ ಮಾಡ್ತದೆ ನಿಮ್ಗೆ. ನೆಕ್ಸ್ಟ್ ಕ್ವಶನ್, ಇನ್ನೊಂದು ಕ್ವಶನ್ ಆಯ್ತು. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ನಿಮ್ಮ ಫಾದರ್ ಇಷ್ಟನಾ ಜಾಸ್ತಿ ನಿಮ್ಮ ಮದರ್ ಇಷ್ಟನಾ ನಿಮಗೆ? ನನ್ಗಂದ್ರೆ ಅಂದ್ರೆ ಹೆಂಗ್ ಹೇಳಕ್ಕಾಗುತ್ತೆ, ಫಾದರ್ ಮತ್ತೆ ಎರಡು ಕಣ್ತಾರ ನನಗೆ, ಎರಡು ಕಣ್ತಾರ. ಬಟ್ ನನಗೆ ಆಲ್ಮೋಸ್ಟ್ ಅಲ್ಲಿ ಫಾದರ್ ಇಷ್ಟ, ಮದರ್ ಇಷ್ಟ. ಬಟ್ ಭಾಳ ಪರ್ಸನಲ್ ಶೇರ್ ಮಾಡ್ಕೊಳ್ಳೋದು ಅಂತಂತಂದ್ರೆ ಮದರ್ ಜೊತೆ ಯಾವುದಾಗಲಿ ಪರ್ಸನಲ್ ಶೇರ್ ಮಾಡ್ಕೊಳ್ಳೋದಂದ್ರೆ ಮದರ್ ಜೊತೆ. ಬಟ್ ಫಾದರ್ ಹತ್ರ ಶೇರ್ ಮಾಡ್ತಾರೆ, ಬಟ್ ಅವ್ರು ಭಾಳ ಮನೇಲಿ ಇರೋಲ್ಲ ಕಾರಣದಿಂದ ಸ್ವಲ್ಪ ಬಾಂಡಿಂಗ್ ಸ್ವಲ್ಪ. ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇರ್ತೀರಿ ನೀವು? ನನ್ನ ಫ್ಯಾಮಿಲಿಯಲ್ಲಿ ನಾನು, ನಮ್ಮಮ್ಮ, ನಮ್ಮ ತಮ್ಮ 4 ಮೆಂಬರ್ಸ್ ಇರ್ತೀವಿ. ನಿಮ್ಮ ಬ್ರದರ್ದು ನಿಮ್ಮ ಬಾಂಡಿಂಗ್ ಹೇಗೆ? ನಮ್ಮ ಬ್ರದರ್ ಬಾಂಡಿಂಗ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಆರಾಮ್ ಹ್ಯಾಪಿಯಾಗಿದ್ದೀರಿ.
ಇದೇ ಲೈಫ್ ಲೀಡ್ ಮಾಡ್ಕೊಂತ ಹೋಗ್ತಿದ್ದಾರೆ. ಬಟ್ ನಮ್ಮ ಗೋಲ್ ಏನಂತಂತಂದರೆ ಆದಷ್ಟು ಬೇಗ ಸೆಟಲ್ ಆಗಿ ನಿಮ್ಮ ಏಜಿಗೆ ಬಂದ್ಬಿಡೋಣ ಅಂತ. ಎಲ್ಲಿದ್ದಾರೆ ಅಂತ ನಮ್ಮ ಸೀನಿಯರ್ ಪಕ್ಕದಲ್ಲಿ ಕೂತಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅನ್ನೋ ಇಂಟೆನ್ಷನ್ ನನಗೆ ಕಣ್ಣಲ್ಲಿ ಕಾಣ್ತೈತೆ ನಿಮ್ಮ ಕಣ್ಣಲ್ಲಿ ಇಟ್ಟಿರೋದು. ಯಾಕಂದರೆ ನಾನು ನೋಡಿರೋ ವ್ಯಕ್ತಿಗಳಲ್ಲಿ ನನಗೆ ನೋಡಿರೋ ವ್ಯಕ್ತಿ ಏನಲ್ಲ ಭಾಳ ಇಷ್ಟದಿಂದ. ಬಟ್ ಏನಾಗೋದು ಅನ್ಫಾರ್ಚುನೇಟ್ಲಿ ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿಕ್ಕೆ ನಾನು ಬಂದಿದ್ದೀನಿ. ಬಟ್ ಪಾಡ್ಕಾಸ್ಟ್ ಸಕ್ಸಸ್ಫುಲ್ ಆಗಿ ರನ್ ಮಾಡಿರೋದು ತುಂಬ ಖುಷಿ. ನಿಮ್ಮಿಂದ ಸ್ಟಾರ್ಟ್ ಆಗಿದೆ ಈಗ ಒಳ್ಳೇದಾಗಲಿ, ಯಾವುದೇ ಆಗಲಿ ಹಿಂಗೆ ಮೂವ್ ಆಗ್ತದೆ ಲೈಫ್. ಸಪೋರ್ಟ್ ನಮಗಿರಲಿ. 100% ನಮ್ಮ ಸಪೋರ್ಟ್ ಅಂತ ನಿಮ್ಗೆ ಇದ್ದೇ ಇರುತ್ತೆ. ಯಾವುದಕ್ಕಾಗ್ಲೂ ನಿಮ್ಮ ಮುಂದೆ ನಮ್ಮದೊಂದು ಕೈ ಇದ್ದೇ ಇರ್ತದೆ, ಬ್ಯಾಕ್ ಬೋನ್ ಥರ. ಯಾವುದೇ ಆಗಲಿ ಸಪೋರ್ಟ್ ಮಾಡ್ತಾ ಇರ್ತೀವಿ. ಖುಷಿ. ಈಗ ನಾನು ಕೇಳೋಂಥ ಕ್ವಶನ್ ಲಾಸ್ಟ್ ಇನ್ನು ಫೈನಲೈಸ್. ನಾನು ಒಂದು ಸಾಕಷ್ಟು ಕ್ವಶನ್ಸ್ ಇದೆ ನನ್ನ ಮೈಂಡಲ್ಲಿ. ಆ ಕ್ವಶನ್ಸ್ನ ಕ್ಲಾರಿಫೈ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಓಕೆ. ಬ್ಯಾಚಲರ್ ಲೈಫ್ ಇಷ್ಟನಾ, ಮ್ಯಾರಿಡ್ ಲೈಫ್ ಇಷ್ಟನಾ? ಸಿಂಗಲ್ ಆಗಿ ಯೂಸ್ ಮಾಡ್ಬೇಕಂದ್ರೆ ಬ್ಯಾಚಲರ್ ಲೈಫು, ಅದೇ ಸಿಂಗಲ್ ಆಗಿ ನಾವು ಟ್ರಾವೆಲ್ ಮಾಡ್ಬೇಕಂದ್ರೆ ಸಿಂಗಲ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ, ಬ್ಯಾಚಲರ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಓಕೆ, ಅದನ್ನ ಕೇಳಿದ್ವಿ, ಆಕ್ಚುಲಿ ನೋಡಿದ್ದೀವಿ ಅನ್ಕೋಣ. ಲಾಸ್ಟ್ವರೆಗೆ ನಾವು ಒಬ್ಬರೇ ಇರಬಾರ್ದು ಅಂತೇಳಿ ಲೀಡ್ ಮಾಡೋದು ಹೆಂಗೆ, ಒಬ್ಬರೇ ಲೀಡ್ ಮಾಡೋದು ಹೆಂಗೆ ಅಂತೇಳಿ ಫ್ಯಾಮಿಲಿ ಇದ್ರೆ ಬೆಸ್ಟು ಅಂತ ನೆಕ್ಸ್ಟ್ ಆಪ್ಷನ್ ಅಂತ ಅಂತಾರೆ, ಅನ್ಬೋದು. ಓಕೆ, ಇವಾಗ ಪ್ರೆಸೆಂಟ್ ಅಂತಂದ್ರೆ ಬ್ಯಾಚಲರ್ ಲೈಫ್ ಇಷ್ಟನಾ, ಮ್ಯಾರಿಡ್ ಲೈಫ್ ಇಷ್ಟನಾ? ಎರಡರಲ್ಲೇ ಚಾಯ್ಸ್ ಮಾಡ್ಕೋಬೇಕು ಅಂತ. ಓಕೆ, ಹಂಗಂದ್ರೆ ಬ್ಯಾಚಲರ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಬ್ಯಾಚಲರ್ ಲೈಫ್ ಇಷ್ಟ. ಓಕೆ, ಮ್ಯಾರಿಡ್ ಲೈಫ್ ಇಷ್ಟ. ಯಾವಾಗ ಬಂದ್ರು ಯಾರು ಕೇಳಲ್ಲ. ನಂಬರ್ ಬಂದ್ರು ಏನ್ ಡಿಸ್ಟರ್ಬ್ ಇಲ್ಲ. ನಂಬರ್ ಹೋಗ್ಬಿಟ್ರೆ ಇದು ನಮ್ಮ ಸಾಫ್ಟ್ವೇರ್ ಫುಲ್ ಫಾಸ್ಟ್. ಫೋನ್ ಬಂದ್ರೆ ಕಷ್ಟ, ಬಿಜಿ ಬಂದ್ರೆ ಕಷ್ಟ, ಕಷ್ಟ. ಫೋಟೋಗ್ರಫಿಲಿ ನಾವು ಎಲ್ಲೋ ಒಂದು ಫಂಕ್ಷನ್ ಇರ್ತೀವಿ, ಯಾರನ್ನ ಇದು ಮಾಡಲ್ಲ. ಸಿಂಗಲ್ ಆಗಿದ್ರೆ ಬಿಡು ಪರವಾಗಿಲ್ಲ, ಅವ್ರಿಗೇನು ಒಬ್ಬನೇ ಅಂತ ಸುಮ್ಮನಾಗ್ತಾರೆ. ಇಲ್ಲ ಅವ್ರಿದ್ರೆ ಯಾವಾಗ ಬಂದು ಊಟ ಮಾಡಿಯಾ ಮಲ್ಕಂಡಿಯಾ ಅಂತೇಳಿ ಬರೀ ಇದೇ ಆಗ್ಬಿಡ್ತತೆ. ಹಂಗಾಗಿ ನಾವು ಸಿಂಗಲ್ ಲೈಫ್ ಇರೋದೇ ನಮಗೆ ಬೆಸ್ಟ್ ಸದ್ಯ. ಸಿಂಗಲ್ ಲೈಫೇ ಇಷ್ಟ, ಬ್ಯಾಚಲರ್ ಲೈಫ್ ಬೆಸ್ಟ್. ಓಕೆ, ಮತ್ತೆ ಇನ್ನೊಂದು ಕ್ವಶನ್ ಏನಪ್ಪ ಅಂತಂದ್ರೆ, ಓಕೆ, ಇವಾಗಿರೋ ಪ್ರೆಸೆಂಟ್ ಇವಾಗ ನೀವೇನು ನಡೀತಿದ್ದೀರೋ ಓಕೆ, ಈ ಜನ್ರೇಷನ್ ಅಲ್ಲಿ ಕಂಪೇರ್ ಮಾಡ್ಕೊಂಡು ಓಲ್ಡ್ ಜನ್ರೇಷನ್ಗೆ ಹೋಗೋಣ ಅಥವಾ ಪಾಸ್ಟ್ ಜನ್ರೇಷನ್ಗೆ ಹೋಗೋಣ? ನಿಮಗೆ ಈ ಜನ್ರೇಷನ್ ಇಷ್ಟನಾ ಅಥವಾ ಇನ್ನು ಫ್ಯೂಚರ್ ಮುಂದೆ ಹೋಗುತ್ತಲ್ಲ ಇಷ್ಟಕ್ಕಿಂತ ಸ್ಮಾರ್ಟ್ ಇರ್ಬೇಕಂತ ಇಷ್ಟನಾ, ಇದಕ್ಕಿಂತ ಓಲ್ಡ್ ಇರ್ಬೇಕಂತ ಇಷ್ಟನಾ? ಓಲ್ಡ್ ಇರೋದೇ ಬೆಟ್ರ್. ಓಲ್ಡ್ ಇದ್ರೆ ಒಂದು ಕುಟುಂಬ ಕಲ್ತಿರ್ತದೆ, ದೊಡ್ಡಮ್ಮ ಚಿಕ್ಕಮ್ಮ ಅತ್ತಿ ಎಲ್ಲಾರು ಕಲ್ತು ಒಂದು ಬಾಂಧವ್ಯ ಬಾಂಡಿಂಗ್ ಎಲ್ಲ ಕಲ್ತೇ ಇತ್ತು. ಇವಾಗ ನೋಡಿದ್ರೆ ಇಬ್ಬರೇ ಫ್ಯಾಮಿಲಿ, ಎಲ್ಲೇನ ಹೋಗ್ಲಿ ಅಣ್ಣ ತಮ್ಮ ರಿಲೇಶನ್ಶಿಪ್ ಇಲ್ಲ, ಫ್ರೆಂಡ್ಶಿಪ್ ಇಲ್ಲ. ಇವಾಗೆಲ್ಲ ಮನಿ ಇಸ್ ದ ಅಲ್ಟಿಮೇಟ್ ಅಂತ ಹೇಳಿ ಬರೀ ಮನಿ ಹೈಲೈಟ್ ಆಗ್ತೈತೆ. ಸಂಬಂಧ ಎಲ್ಲೇನ ಹೋಗಿ ಏಜ್ ಜನ ಮನೆ ನಮ್ಮಪ್ಪ ನಮ್ಮ ತಮ್ಮ ಅಣ್ಣ, ದೊಡ್ಡಪ್ಪ ಇಲ್ಲ ಕಕ್ಕ ಇಲ್ಲ ಕಿಕ್ಕಿಲ್ಲ, ಎಲ್ಲೇ ನಾವು ಬೇರೆ ತಿರುಗಿಲ್ಲ. ಅದೇ ಹಳೆ ಕಾಲಕ್ಕೆ ಹೋದ್ರೆ ಹಿಂದಕ್ಕೆ ಹೋದ್ರೆ ದೊಡ್ಡಪ್ಪ ಅವ್ವ ತಾತ ಅಮ್ಮ ದೊಡ್ಡಮ್ಮ ಕಕ್ಕಿ ಅತ್ತೆ ಎಲ್ಲ ಒಂದೇ ರೂಮು ಒಂದೇ ಮನೆ. ಅದಂತೂ ಸೂಪರ್. ಆ ಬಾಂಡಿಂಗ್ ಮತ್ತೆ ಬರಲ್ಲ, ಯಾಕಂದ್ರೆ ಆ ಜನರೇಷನ್ ಅಲ್ಲಿ ಎಲ್ಲ ಕುತ್ಕೊಂಡು ಊಟ ಮಾಡೋದು. ಹಳ್ಳಿ ಊರ್ ಸೈಡು ಸಂಜೆ ಆದ ತಕ್ಷಣನೇ ವಯಸ್ಸಾದವ್ರಿಗೆ ಇದಾಗಲ್ಲ, ಟೈಮ್ ಪಾಸ್ ಆಗಲ್ಲ ಅಂತೇಳಿ ಸಂಜೆ ಮಧ್ಯಾಹ್ನ ಆದ್ಮೇಲೆ ಒಂಥರ ಬಾರೆಕಟ್ಟೆನ ಚೌಕಬರ ಏನಂತಾರೆ ಅದು ಆಡ್ತಾರೆ. ನೀವು ಗಮನಿಸಿದ್ರೆ ನಾವು ಆ ಥರ ಹೇಳ್ತೇವೆ, ಬಾರಕಟ್ಟ ಅಂತೇಳಿ ಗಮನಿಸಿದ್ದೀವಿ. ನಾವು ಆಕ್ಚುಲಿ ಆಡಿದೀವಿ, ಅವು ಏಣಿ ಆಟ ಆಡಿದೀವಿ, ಇವು ಆಡಿದೀವಿ, ಲೂಡೋ ಅಂಡ್ ತುಂಬಾ ಆಡಿದ್ವಿ. ಚೆಸ್ ಆಡಿದ್ವಿ, ಮೈಂಡ್ ಶಾರ್ಪ್ ಆಗೋದು ಆಕ್ಚುಲಿ ಆ ಗೇಮ್ ಆಡಿ ನೀವು ಆಡಿ ಮೈಂಡ್ ಶಾರ್ಪ್ನೆಸ್ ಆಗ್ತದೆ. ಹೇಳಿ ನೆಕ್ಸ್ಟ್ ಮೈಂಡ್ ಶಾರ್ಪ್ ಆಗುತ್ತೆ. ಏನ್ ಮೆಮೊರಿ ಪವರ್ ಬೇಕು ಈಗಿನ ಜನರೇಷನ್, ಮೇನ್ ಮೆಮೊರಿ ಪವರ್ ಬೇಕು. ಮೆಮೊರಿ ಪವರ್ ಇನ್ಕ್ಲೂಡ್ ಆಗ್ಬೇಕಾದ್ರೆ ಇದೇ ಮಾಡ್ಬೇಕು. ನೀವು ಈಸಿಯಾಗಿ ಪಬ್ಜಿ ಆಡ್ಬೋದು, ಒಂದ್ ಚೆಸ್ ಆಡ್ಬೇಕಂದ್ರೆ ಭಾರಿ ಕಷ್ಟ. ಫಸ್ಟ್ ಬೆಂಚ್ಗೆ ಲಾಸ್ಟ್ ಬೆಂಚ್ಗೆ ವ್ಯತ್ಯಾಸ. ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಅಂದ್ರೆ ಫಸ್ಟ್ ಬೆಂಚನಿಗೆ ಅಂದ್ರೆ ಬೋರ್ಡು ಟೀಚರ್ ಅಂತ ಕಾಣ್ತಾರೆ, ಅದೇ ಲಾಸ್ಟ್ ಬೆಂಚನಿಗೆ ಟೀಚರ್ ಕಾಣ್ತಾರೆ, ಸ್ಟೂಡೆಂಟ್ ಕಾಣ್ತಾರೆ, ಎಲ್ಲ ಕಾಣುತ್ತೆ, ಜೀವನ ಅನ್ನೋದೇ ಕಾಣಿಸುತ್ತೆ. ಲಾಸ್ಟ್ ಬೆಂಚ್ಗೆ ಅಂತಂದ್ರೆ ಅವ್ರ ಪ್ರಪಂಚ ಎಲ್ಲ ತಿಳಿತಾರೆ, ಇವರು ಬರೀ ಬುಕ್ ಯಾವಾಗ ಲಾಸ್ಟ್ ಬೆಂಚಲ್ಲಿ ಇದ್ದಾರೆ, ಬಿಸ್ನೆಸ್ ಆಗ್ತಾರೆ, ಯಾವ ಡಾಕ್ಟರ್ನಾಗಲಿ ಅವರೆಲ್ಲರಿಗೆ ಕೆಲಸ ಮಾಡುತ್ತೆ.
ನಿಮ್ಮ ಲೈಫಲ್ಲಿ ನಡೆದಿದೆ. ಮತ್ತೆ ಇನ್ನೊಂದು ಏನಪ್ಪ ಅಂತಂತಂದ್ರೆ, ನಿಮ್ಗೆ ಒಂದು ಹುಡುಗಿ ಮೇಲಾದ್ರೆ ಕ್ರಶ್ ಆಗ್ಲಿ, ಲವ್ ಆಗ್ಲಿ, ಈ ತರ ಭಾವನೆಗಳು ಯಾವಾಗಾದ್ರೂ ಆಗಿರೋದು ಇನ್ಸಿಡೆಂಟ್ ಆಗಿದಾವೆ ಅನ್ನೋದಕ್ಕಿಂತ, ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಆಗಿದೆ ಅನ್ನೋ ಹುಡುಗಿ ಮೇಲೆ ಆಗೋದಿದೆ? ನಮಗೆ ಆಗಿದೆ, ಮದುವೆ ಆಗಿದೆ. ಹುಡುಗಿ ಮೇಲೆ ಕ್ರಶ್ ಆಯ್ತು, ಅವಳೇ ಮದುವೆ ನಮ್ದು ಲವ್ ಆಗಿತ್ತು ಆಕ್ಚುಲಿ 10th ಅಲ್ಲಿ ಆಗಿತ್ತು. ಹುಡುಗಿ ಬ್ರೇಕಪ್ ಆಯ್ತು. ಹಳ್ಳಿಯೂರಲ್ಲಿ ಕ್ಯಾಟ್ ಫೀಲಿಂಗ್ ನೋಡ್ತಾರೆ. ಈಗ ಆ ಹುಡುಗಿ ಮದುವೆ ಆಗಿ ಹೋಯ್ತು. ಇವಾಗ ಕ್ಯಾಶ್ ಫೀಲಿಂಗ್ ನೋಡ್ತಿದ್ರು ಹಳ್ಳಿಯೂರಲ್ಲಿ ಅಂತೂ ನೋಡ್ತಾರೆ. ಒಂದು ನಮ್ಮ ವೈಶಸ್ಸಲ್ಲಿ ಕ್ಯಾಶ್ ಫೀಲಿಂಗ್ ತುಂಬಾನೇ ಇದೆ, ವೈಶಾಸಲ್ಲಿ ಬಂದು ಭಾರಿ ಬಹಳ ಇದೆ. ಎಲ್ಲಾದಲ್ಲಿ ಐತೆ. ಯಾಕಂದ್ರೆ ಅವ್ರ ಲವ್ ಮಾಡಿ ಬಿಡೋದು ಅಷ್ಟೇ ಆಗ್ಲಿ, ಎಲ್ಲಾದಲ್ಲಿ ಕ್ಯಾಶ್ ಅದಂತ ಒಂದು ಮದುವೆ ಮಾಡೋ ಟೈಮ್ ಮಾತ್ರ ಕಂಪಲ್ಸರಿ ಕೇಳ್ತಾರೆ. ಅದಂತ ಕಂಪಲ್ಸರಿ ಕೇಳ್ತಾರೆ. ಆಗ್ಲಿ ಎದಕ್ಕೆ ಕೇಳಲ್ಲ, ಕ್ಯಾಶ್ ಬರೋದು ಮದುವೆ ಟೈಮ್ನಾಗೆ. ಮದ್ವೆ ಟೈಮಲ್ಲಿ ತುಂಬಾ ಯಾವ್ದನ್ನ ಆಗ್ಲಿ ಬಹಳ ಕಾನ್ಸಂಟ್ರೇಷನ್. ಓದೋ ಟೈಮ್ನಾಗ ಯಾವ ಟೈಮ್ನಾಗ ಏನು ಕೇಳಲ್ಲ ಯಾರು. ಈ ಮದುವೆ ಟೈಮ್ ಬಂದಾಗೆ ಕ್ಯಾಶ್ ಫೀಲಿಂಗ್ ಬರೋದು ಜಾಸ್ತಿ. ಜೀವನ ಬಗ್ಗೆ ಹೆಂಗ ಅನ್ಸುತ್ತೆ ಪ್ರೆಸೆಂಟ್? ಬೆಟರ್ ನಡೀತೈತಾ ಅಥವಾ ಏನೋ ಸ್ವಲ್ಪ ಮಿಸ್? ನಾವು ಲೈಫಲ್ಲಿ ಏನಾದ್ರು ಮಿಸ್ ಆಗ್ತಿದ್ರೆ ಅನಿಸ್ತೈತಾ? ಅನಿಸ್ತದಂದ್ರೆ ನಾವು ತಾಳ್ಮೆ ಇಲ್ಲ ಅಂದ್ರೆ ಮಿಸ್ ಆಗುತ್ತೆ. ನಾವು ಒಂದು ಮಾತು ಮಾತಾಡೋದು ಅವ್ರು ಇಷ್ಟ ಆಗಂಗಿಲ್ಲ, ಅವ್ರ ಮಾತು ಬಿಡೋದು, ನಾವು ನೋಡೋ ಅವ್ರ ಮಾತು ಬಿಡೋದು. ನಾವೇ ತಾಳ್ಮೆ ಇದ್ದು ಒಂದು ಮಾತು ಸುಧಾರಿಸೋಣ ಬಿಟ್ರೆ ಎಲ್ಲಾದು ಕವರ್ ಆಗ್ಬಿಡುತ್ತೆ. ಪೇಷನ್ಸ್ ಇಲ್ಲ ಅಂತಂದ್ರೆ ಎಲ್ಲಾದು ಉಲ್ಟಾ ಆಗುತ್ತೆ. ಎಲ್ಲ ಬಹಳ ಕಷ್ಟ ಆಗುತ್ತೆ. ಈಗ ಅವನೆಲ್ಲ ಅಂದ ನಾವೆಲ್ಲ ಅಂದ್ವಿ, ಅವನೊಂದ ನಾನೊಂದಂದೆ, ನಾಳೆ ಅವನು ಮುಂದೆ ನಾವು ಮುಂದೆ ಹೋಗ್ತಿರ್ತೀವಿ ಮಾತಾಡ್ಸಕ್ಕ. ಮನುಷ್ಯನಿಗೆ ನಾವು ತಾಳ್ಮೆ ಇದ್ವಿ. ತಾಳಿದ ಅವನು ಬಾಳಿದಂತೆ ಅಂತೇಳಿ ಒಂದು ಗಾದೆ ಮಾತೇ ಇದೆ. ಹಂಗಾಗಿ ನಾವು ಈ ಜಾನಪದಗಳು, ಈ ಗಾದೆಗಳು ಎಲ್ಲ ಕೇಳಿದಾಗ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ಬಸವೇಶ್ವರದು ಸ್ಟ್ಯಾಚ್ಯೂನ ಲಂಡನ್ನಾಗ ನಿರ್ಮಿಸ್ತಾರ. ಗೊತ್ತಾಯ್ತಾ? ಬಸವಣ್ಣವ್ರು ಕೇಳಿದೀನಿ. ಬಸವಣ್ಣವರು ಲಂಡನ್ ನಲ್ಲಿ ಇದೆ ಅಂದ್ರೆ ಅವ್ರು ಅವಾಗೆ ಬರ್ತಿರೋದು ನೋಡಿ, ಕಾಯಕವೇ ಕೈಲಾಸ ಆಗಿ ಅವರು ಅಂಕಿತನಾಮ ಬಂದು ಚನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ, ಇವೆಲ್ಲ ಅಕ್ಕಮಹಾದೇವಿ, ಇವೆಲ್ಲ ಕೇಳ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅವ್ರು ಬರ್ತಿರೋದೆಲ್ಲ ನಿಜಾನೇ ಅನಿಸ್ತಾ ಇತ್ತು. ಹೋಗ್ತಾ ಫಾಸ್ಟ್ ಅಲ್ಲಿ ನೋಡೋದಂದ್ರೆ ಒಂದು ಭಯಂಕರ ದೃಶ್ಯ ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ. ನನಗೆ ನನ್ನ ಲೈಫಲ್ಲಿ ಒಂಥರ ಭಯಂಕರ ಒಂದು ಏನೋ ಇನ್ಸಿಡೆಂಟ್ ನಡೀತಾ ಅಂತಂದ್ರೆ ಏನು ಅಂತದಂದ್ರೆ ಸದ್ಯಕ್ಕೆ ಏನಿಲ್ಲ, ಮಾಮೂಲಿ ಎಲ್ಲ ಕ್ಯಾಶುವಲ್ ಆಗಿ ತಗೊಂಡು ಮೂವ್ ಆಗ್ತಿದ್ರಿ ಅಷ್ಟು ಬಿಟ್ರೆ ಇನ್ಯಾವುದಿಲ್ಲ ಅಂತ. ಇನ್ನು ಮುಂದೆ ಹೋಗ್ತಾ ಏನಾದ್ರೂ ನಡೆದ್ರೆ ಆ ಘಟನೆ ಬಗ್ಗೆ ಹೇಳಕ್ಕೆ ಮುಂದಿನ ಯಾವತ್ತಾದ್ರೂ ನಾವು ಮತ್ತೆ ಮೀಟ್ ಆದ ಪಾಡ್ಕಾಸ್ಟ್ ಅಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ನಡೆಯೋ ಇನ್ಸಿಡೆಂಟ್ಸ್ ಬಗ್ಗೆ ಹೆಂಗಿದೆ, ಪ್ರೆಸೆಂಟ್ ಇನ್ಸಿಡೆಂಟ್ಸ್ ಬಗ್ಗೆ. ನನಗೆ ಪ್ರಪಂಚದಲ್ಲಿ ದುಡ್ಡಿದ್ರೆ ಏನಾದ್ರೂ ಮಾಡ್ಬೋದು ಅನ್ಸುತ್ತಪ್ಪ. ದುಡ್ಡು ಅಂತಲ್ಲ, ಈಗಿನ ಜನರೇಷನ್ ನೋಡಿದ್ರೆ ಅದೇ ತರ ಕಾಣಿಸ್ತದೆ. ನನಗೆ ಅದಕ್ಕೆ ನಾವು ಒಂದು ಮೊನ್ನೆ ಅಂಬಾನಿ ಮಗನ ಮದುವೆ ಆಯ್ತಲ್ಲ, ನಮ್ಮಲ್ಲಿ ಎಂತೆಂಥ ಸೂಪರ್ ಸ್ಟಾರ್ ಒಬ್ಬೊಬ್ರು ಒಂದೊಂದು ನಾಡಿನ ಹಂಚಿಗೆ ಅದು ಬರೋಣ ಬಿಡೋಣ ಅಂತಂದ್ರೆ 3 ಸೂಪರ್ ಸ್ಟಾರ್ ಕರ್ಕೊಂಬಂದು ಒಂದೇ ಸ್ಟೇಜಲ್ಲಿ ಡ್ಯಾನ್ಸ್ ಆಗ್ತಾರೆ. ಅದೇ ಎಲ್ಲ ಸೂಪರ್ ಸ್ಟಾರ್ ಕರ್ಕೊಂಬಂದು ಒಂದೇ ಒಂದು ಬಸ್ ಬಿಟ್ಟು AC ಬಸ್ ಆದ್ರೆ ಕೊಡ್ಬೇಕು ಎಲ್ಲ ಕುರಿಗಳೆಲ್ಲ ಒಂದೇ ಬಸ್ ಬಂದು ಒಂದೇ ಕೈ ಇಡೋದಲ್ಲ. ಇದೇ ದುಡ್ಡು ಐತೆ ಅಂತೇಳಿ ಪ್ರಭಾಸ್ ಸಿನಿಮಾ 20 ಕೋಟಿ ಕೊಡ್ತಾನೆ ಬಂದೇ ಇಲ್ಲ. ಅವ್ರು ಬೇಕಾದ್ರೆ ನಾನೇ ರಿಟರ್ನ್ ಕೊಡ್ತೀನಿ, ಇನ್ನ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ರಿ ಅಂತ ಹೇಳಿ ಸುಳ್ಳು. ದುಡ್ಡಿನಿಂದ ಮನುಷ್ಯನ ಅಳಿಬಾಡ್ರಿ. ಮೆಸೇಜ್ ಬಾರಿ ಆಲ್ಮೋಸ್ಟ್ 90% ನಡೆಯೋದೆಲ್ಲ ದುಡ್ಡಿದ್ರೆ ನಡೀತದೆ. ಎಲ್ಲಾದ್ರೂ ದುಡ್ಡಿಲ್ಲ ನಡೆಯೋದಿಲ್ಲ, ಮಾತು ನಡೆಯಂಗ. 80% ದುಡ್ಡಿದ ನಡೀತದೆ, ಇನ್ನೊಂದು 20% ನಮ್ಮ ನಡೀತದೆ. ಒಳ್ಳೇದು ಇನ್ನ ಐತೆ, ಒಳ್ಳೇದನ್ನು ಇದೇ ಇದ್ರೆ ಜೀವನ ಅಲ್ಲ, ಒಳ್ಳೆತನ ಇದ್ರೇನೆ ಜೀವನ. ಅದನ್ನು ಜೀವನ, ಇದನ್ನು ಜೀವನನೇ. ಈ ಅಮಾವಾಸ್ಯೆ ಲೈಫ್ ಅನ್ಕೋಬೇಕಷ್ಟೇ. ಈ ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳ್ತಾರಲ್ಲ, ನಡೆಯೋ ಇನ್ಸಿಡೆಂಟ್ಸ್ ನಂಬ್ತೀರಾ? ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ, ಮಾಟ ಮಂತ್ರ ಅವರ ನಂಬಿಕೆ. ಅದು ಇವ್ರ ಸೈಡು ನಡೀತೇವೆ. ಈಗ ಅಂತ ಯಾಕಂದ್ರೆ ಒಂದು ಹಾಸ್ಪಿಟಲ್ ಇರುತ್ತೆ, ಹಾಸ್ಪಿಟಲ್ ಡಾಕ್ಟರ್ ಏನ್ ಮಾಡ್ತಾನೆ, ಅದು ಯಾವ್ದೇ ಹಾಸ್ಪಿಟಲ್ ನೋಡಿ ಒಂದು ದೇವ್ರದ್ದು ಇರುತ್ತೆ. ಆ ದೇವ್ರ ಡಾಕ್ಟರ್ ಏನ್ ಮಾಡ್ತಾನೆ, ದೇವ್ರ ನಾವು ಕೇಳಿ ಆಪರೇಷನ್ ಮಾಡೋದಾಗಲಿ ಏನಾಗಲಿ ಅದನ್ನ ನೋಡಿ ಆಗ್ಲಿ ನಾವು ನಂಬಬೇಕು. ಈಗ ದೇವ್ರು ನಂಬ್ತಿದಾರ, ಆಕ್ಚುಲಿ ದೇವ್ರು ಇದಾನೆ ಅಂತ. ದೇವ್ರು ಇದ್ಮೇಲೆ ದೇವನು ಖಂಡಿತ ಇದೆ, ಹಂಗಾಗಿ ನಾವು ನಂಬಲೇಬೇಕಾದ
ಅದೇ actually ಮಾತುಗಳು. ನಡೆಯುತ್ತಾ ಈ ಜನರೇಷನ್ ನಡೆಯುತ್ತಾ ನಡೆಯುತ್ತೆ. ನನಗೆ ಜೀವನದನ ಅಂತ ಯಾಕಂದ್ರೆ ನಮ್ಮ ಜನರೇಷನ್ ಇವಾಗ ನಾವು ಪ್ರೆಸೆಂಟ್ ನಡೀತಿರೋ ಜನರೇಷನ್ ಅಂತ ನಾನಂತೂ ಎಲ್ಲೂ ನೋಡಿಲ್ಲ, ಬಟ್ ಅದ್ರ ಬಗ್ಗೆನೂ ಅಷ್ಟ್ ಬಗ್ಗೆ ತಿಳ್ಕೊಂಡಿಲ್ಲ. ಈಗ ನೀವಂದ್ರೆ ಅದನ್ನ ಬಹಳ ನೋಡಿರ್ತೀರಿ ಸುತ್ತಮುತ್ತ ಕೇಳಿದೀವಿ. ಹಳ್ಳಿ ಊರಲ್ಲಿ. ಕೇಳಿದ್ವಿ. ಅದಕ್ಕಾಗಿ ಕೇಳಿದೆ. ಕೆಲವು ಕಣ್ಣಿಗೆ ಕಾಳ್ತವೆ ಅಂತಾರೆ ದೆವ್ವಗಳು, ಕೆಲವು ಕಣ್ಣಿಗೆ ಕಾಣಲ್ಲ ಅಂತಾರೆ. ಈಗ ಈಗ ಅಲ್ಲಿ ಉಕ್ಕಡ ಜಾತ್ರೆ ಅಜ್ಜ ಐತಲ್ಲಿ ಹೋದ್ರೆ ಅಲ್ಲಿ ನೀವು ಹಗಲತ್ತೆ ನೋಡ್ಬೋದು ನೀವು. ಅಲ್ಲಿ ಸುಳ್ಳು ಹೇಳ್ತಾರಲ್ಲ, ಏನೋ ಕಾಮಿಡಿ ಮಾಡ್ಬೋದು, ಸುಳ್ಳು ಹೇಳ್ಬೋದು. ದೇವ್ರ ಹತ್ರನೇ ಫೇಸ್ ಟು ಫೇಸ್ ಮಾತಾಡ್ತಾವೆ ಅಲ್ಲಿ ದೇವ್ರುಗಳು, ಅಲ್ಲಿ ಇರೋ ದೇವ್ರು. ಅದು ಇಲ್ಲೇ ದೇವ್ವ ಅಜ್ಜಯ್ಯ ತಾತ ಅಂತೇಳಿ ದಾವಣಗೆರೆ ಹತ್ರ ಹುಡುಗಾತ್ರೆ ಅಂತ ಇದೆ. ಅಲ್ಲಿ ಅಲ್ಲಿ ನೋಡಿ ನಮಗೂ ಯಾಕಂದ್ರೆ ಒಬ್ಬರು ಇಬ್ಬರು ನಾಟಕ ಮಾಡ್ಬೋದು, ಎಲ್ಲಾರು ನಾಟಕ ಮಾಡಕ್ ಬರಲ್ಲ. ಅದೇ ಅದೇ ಆ ಕಾರಣ ಅಲ್ಲಿ ನೋಡಿದ್ಮೇಲೆ ಐಡಿಯಾ ಅಂತ ಅನ್ಕೋಬಹುದು. ಅದೊಂದು ಒಂದು ನಂಬಿಕೆನೋ ಅಥವಾ ಜನಕ್ಕೆ ಏನೋ ಗೊತ್ತಿಲ್ಲ, ಬಟ್ ಬಹಳ ಈ ಸೊಸೈಟಿನಲ್ಲಿ ಏನ್ ನಡೀತೈತೆ ಅಂದ್ರೆ ಬಹಳ ಇದು ದೇವ್ರು ಬಂದಾಗ ಆಡೋದು ಮತ್ತೆ ಎಲ್ಲರಲ್ಲಿ ಇದು ಮಾಡೋದು ಇಂಥವೆಲ್ಲ ನಡೀತಿದ್ದು ಇನ್ಸಿಡೆಂಟ್ಗಳು. ಕರೆಕ್ಟ್. ಅದರಲ್ಲಿ ಅರ್ಧ ಜನ ಏನ್ ಮಾಡಿದ್ರೆ ದುಡ್ಡಿ ಮಾಡಕ್ ನಿಂತ್ಬಿಟ್ರೆ. ಈಗ ಕೆಲವರು ದುಡ್ಡಿಗೆ ನಿಂತಾರೆ, ಕೆಲವರು ಒಳ್ಳೇದಕ್ಕೂ ಇದೆ ಕೆಟ್ಟದಕ್ಕೂ ಇದೆ. ಇನ್ನೊಂದು ಏನ್ ಮಾಡಿದ್ರೆ ಜಾಸ್ತಿ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂತಾರೆ. ಹೌದೌದೌದು. ಈಗ ಏನು ಬರಂಗಿಲ್ಲ, ಒಂದ್ ವಾರ ಗುಡಿಗೆ ಹೋಗ್ಬಿಟ್ರೆ ಅವ್ರಿಗೆ ದೇವ್ರು ಬಂದ್ಬಿಡ್ತಾರೆ ಮೈಯಾಗೆ. ಅದೇ ನಾನು ನಂಬಕ್ ಆಗ್ತಾ ಇಲ್ಲ, ಹೆಂಗೆ ಅದು ಇಸ್ ಪಾಸಿಬಲ್ ಅಥವಾ ಅಲ್ಲ? ಅದು ಇವ್ರು ಜನ ನಡ್ಕೊಂಬದ್ರಲ್ಲಿದೆ. ಈಗ ಎಲ್ಲಾರು ದೇವ್ರು ಬರಂಗಿದ್ರಿ ನೀವೇ ಈಗ ಎಲ್ಲಾರು ದೇವ್ರು ಬರಂಗಿದ್ರಿ ಹುಟ್ಟಿದ ದೇವ್ರ ಇರ್ತಾನ. ಕರೆಕ್ಟ್ ಕರೆಕ್ಟ್. ಇವ್ರು ಏನ್ ಮಾಡ್ಬಿಡ್ತಾರೆ, ಸ್ವಲ್ಪ ಮೈಯಾಗ ಬಂದ್ಬಿಟ್ರೆ ಅದೇ ದೇವ್ರ ಅಂತ. ದೇವ್ರ ಇಲ್ಲ ಅಂತಲ್ಲ, ದೇವ್ರುಗಳಿಗೆ ದೇವಸ್ಥಾನಗಳು ಕಟ್ತಾ ಇದಾರೆ, ಸಣ್ಣ ಸಣ್ಣ ದೇವ್ರು ಮೊನ್ನೆ ಬಂದು ಈ ಏನಾಗ್ಬಿಡ್ತಂದ್ರೆ ಮಾಡ್ತಾರೆ. ಈ ಭಕ್ತಿಯಿಂದ ದೊಡ್ಡ ಇನ್ಕಮ್ ಆಗ್ಬಿಡುತ್ತೆ ಜನಗಳಿಗೆ. ಹೌದೌದು. ನಮ್ಮದ್ರಲ್ಲಿ ನಮ್ಮ ಇಂಡಿಯನ್ಸ್ ಏನಪ್ಪಾ ಅಂತಂದ್ರೆ ಡಿವೋಟಿಸ್ ಜಾಸ್ತಿ ಇದಾರೆ. ಡಿವೋಟಿಸ್ ಅಂದ್ರೆ ಭಕ್ತಾದಿಗಳು ಜಾಸ್ತಿ ಇದಾರೆ. ಯಾವ್ದು ನಂಬ್ತಾರೋ ಇಲ್ಲ ದೇವ್ರನ್ನ ಪಕ್ಕ ನಂಬ್ತಾರೆ. ಅದನ್ನ ಬಿಸ್ನೆಸ್ ಮಾಡ್ಕೊತಿದ್ದಾರೆ ಇವ್ರು. ಅದ್ರ ಬಗ್ಗೆ ಕರೆಕ್ಟಾ? ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ. ಬಿಸ್ನೆಸ್ ಆಗಿ ಕನ್ವರ್ಟ್ ಆದ್ರೆ ಸಾಕಷ್ಟು ಜನ ನೋಡಿ ನಿಮ್ಗೆ ಆ ದೇವ್ರು ಬಂದಂಗೆ ಆಕ್ಚುಲಿ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದನ್ನ ಬಾಳ ಮಾಡಿ ಅವರಿಂದ ದೇವಸ್ಥಾನಗಳು ಕಟ್ಕೊಳ್ಳೋದು, ಆ ಹೆಸರು ಈ ದೇವ್ರು ಬರ್ತಾರ, ಆ ದೇವ್ರು ಹೇಳಿದ್ರೆ ನನಗೆ ನೀನ್ ಇದೇ ಮಾಡ್ಬೇಕು, ಈ ವಾರ ಇದೇ ಮಾಡ್ಬೇಕು, ಮುಂದಿನ ವಾರ ಒಳ್ಳೇದಾಗುತ್ತೆ, ನೆಕ್ಸ್ಟ್ ವಾರ ಕೆಟ್ಟದಾಗುತ್ತೆ, ಮುಂದಕ್ಕೆ ಬರೋದು ಬಹಳ ಅಪಘಾತ ಐತೆ, ಈ ತರ ಎಲ್ಲ ಹುಟ್ಟಿಸ್ತಾರೆ. ಇದು ನಿಜಾನ? ಇನ್ನೇ ಅದೇ ಹೇಳ್ತೀವಲ್ಲ, ಇದೇ ದೇವ್ರು ದುಡ್ಡುಗೋಸ್ಕರ ಇವ್ರು ಏನಾಗ್ಬಿಡುತ್ತ ಒಂದ್ 10 ಜನ ಅದಕ್ಕೆ ನಿಂತ್ಕೊಂಡ್ಬಿಟ್ರ, ದುಡ್ಡು ಮಾಡಕ್ಕೆ ನಿಂತ್ಬಿಟ್ಟಾರ. ಹೌದೌದೌದು ಕರೆಕ್ಟ್. ಅವ್ರ ಬಗ್ಗೆ ಎಷ್ಟು ಮಾತ್ರ ಕಡಿಮೆ ನಾವು. ಇದ್ರ ಬಗ್ಗೆ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ನಾವು ಒಂದು ಪ್ಲೇಸ್ ಎಕ್ಸ್ಪೋರ್ಟ್ ಮಾಡಕ್ ಹೋಗ್ತೀವಿ ಅಂದ್ರೆ ನೆಕ್ಸ್ಟ್ ಇದೇನಾ ಈ ಮಾಟ ಮಂತ್ರಗಳು ನಡೀತಾವ ಅಥವಾ ಈ ದೇವ್ರ ರಿಯಲ್ ಅಂದ್ರೆ ಬರ್ತಾನ ಅಥವಾ ಬರಲ್ಲ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಪಾಡ್ಕಾಸ್ಟ್ ತಿಳ್ಕೊಳ್ಳೋಣ. ಯಾಕಂದ್ರೆ ನಾವು ನೆಕ್ಸ್ಟ್ ಮಾಡ್ತಾ ಇದ್ದೀವಿ, ಇನ್ನೇನು ಇನ್ವೆಸ್ಟಿಗೇಷನ್ ಬಂದದೆ, ಬಟ್ ಅದು ಮಾಡ್ಬೇಕಂದ್ರೆ ಒಂಥರ ಭಯ ಆಗುತ್ತೆ ಯಾರಿಗಾಗ್ಲೂ, ಒಂದೇ ಆಗುತ್ತೆ. ಅದು ನಾವು ಸ್ವಾಮಿಯರಾಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಅದು ಮಾಡ್ಬೋದಾ? ದೆವ್ವನ ನಾವು ಟೆಸ್ಟ್ ಮಾಡ್ಬೋದಾ? ದೇವ್ರನ್ನ ನಾವು ಟೆಸ್ಟ್ ಮಾಡ್ಬೋದಾ? ಮಾಡಬಾರ್ದು? ಅದು ಕೆಟ್ಟದ ಒಳ್ಳೇದ? ಅದ್ರ ಬಗ್ಗೆ ಏನ್ ಹೇಳ್ತೀವಿ? ನಾವ್ ಏನಂತಂದ್ರೆ ಇದೆ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನಾವೇನ್ ಹೇಳ್ತೀವಿ, ಸುಳ್ಳಾಗ್ಬಿಡುತ್ತೆ, ದೇವ್ರಿಲ್ಲ ಅಂತಾರೆ. ದೇವ್ರ ಅದೇನೆ, ದೇವ್ರದಂತ ನಾವು ಚೆಕ್ ಮಾಡಕ್ ಹೋಗ್ಬಾರ್ದು. ಹೌದೌದು. ಅದಾನ ಅಂತ ಚೆಕ್ ಮಾಡ್ಬಾರ್ದು. ಏನಂದ್ರೆ ಭಕ್ತಿಯಿಂದ ಕೇಳಕ್ಕೆ ಪೂಜೆ ಮಾಡ್ಬೇಕಷ್ಟೇ ಬಿಟ್ರೆ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ, ಮಾಹಿತಿ ಮಾಡೋದಾಗ್ಲಿ, ಅದ್ರ ಬಗ್ಗೆ ತಿಳ್ಕೋಬಹುದು. ಯಾಕಂದ್ರೆ ಭಗವದ್ಗೀತೆ ಇದೆ, ಇವಾಗ ಕನ್ನಡ ಬುಕ್ ಇದೆ, ಅವೆಲ್ಲ ಇದೆ, ಅವೆಲ್ಲ ಮಾಡ್ಕೋಬಹುದು. ಬಟ್ ಅದ್ರ ಬಗ್ಗೆ ಮುಂದಿನ ಎಪಿಸೋಡ್ನಾಗ ನೆಕ್ಸ್ಟ್ ಪಾಡ್ಕಾಸ್ಟ್ನಾಗ ನೀವೇ ನಮ್ಗೆ ಎಷ್ಟಾಗಿ ಬರಬೇಕು, ಅದ್ರ ಬಗ್ಗೆ ಕ್ಲೀನಾಗಿ ಮಾಹಿತಿ ಕೊಡಬೇಕು, ಏನೇನಿದೆ ಏನೇನಿಲ್ಲ. ನೆಕ್ಸ್ಟ್ ಎಪಿಸೋಡ್ ಬಂದು ಭಾಳ ಸ್ಟ್ರಾಂಗ್ ಆಗಿರುತ್ತೆ ಮಾಡೋದು. ಅದು ಭಾಳ ಇನ್ವೆಸ್ಟಿಗೇಷನ್ ಆದ್ಮೇಲೆ ಈ ಪಾಡ್ಕಾಸ್ಟ್ನ ಅದು ಮಾಡಬೇಕು. ಅದನ್ನು ನನಗೆ ಸಾಕಷ್ಟು ಕ್ವಶನ್ ಇದೆ, ಹಂಗೆ ಏನಾರು ಇತ್ತಂದ್ರೆ ನನಗೊಂದು ಅವಕಾಶ ಕೊಡ್ರಿ ಪಾಡ್ಕಾಸ್ಟ್ ಒಳಗಡೆ, ನಾನು ನೆಕ್ಸ್ಟ್ ಕ್ವಶನ್ಸ್ ಕೇಳ್ತೀನಿ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಕೊಡಿ, ಯಾಕಂದ್ರೆ ಇಲ್ಲಿಗೆ ಟೈಮ್ ಓವರ್ ಆಗಿದೆ. ಓಕೆ, ಅದಕ್ಕಾಗಿ 12 ಆಗಿದೆ, ಅವಾಗೆ 12 ಆಗಿದೆ ಆಲ್ರೆಡಿ ಟೈಮು. ಇಲ್ಲಿಗೆ ಪಾಡ್ಕಾಸ್ಟ್ ಮುಗಿಸ್ತಾ ಇಲ್ಲಿಗೆ ಸಿಗೋಣ. ಓಕೆ, ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋಣ. ಓಕೆ, Bye, ಬಾಯ್. friends. ಥ್ಯಾಂಕ್ ಯು.